ಯೇಸುವೆ ಸ್ತೋತ್ರ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಪರಮ ಪವಿತ್ರ ತಂದೆಯಾದ ದೇವರೇ, ನೀವು ನಮಗೆ ನೀಡಿದ ಈ ಒಳ್ಳೆಯ ಶುಭ ದಿನಕ್ಕಾಗಿ ಧನ್ಯವಾದಗಳು. ನಿಮ್ಮ ಪ್ರೀತಿ ಮತ್ತು ಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ ತಂದೆ. ಈ ಪವಿತ್ರ ಕ್ಷಣಗಳಲ್ಲಿ ನಮ್ಮ ಹೃದಯವನ್ನು ಮತ್ತು ಮನಸ್ಸನ್ನು ಸ್ಪರ್ಶಿಸು ತಂದೆ. ನಮ್ಮ ಹೃದಯಗಳನ್ನು ನಿನ್ನ ಸತ್ಯದ ಕಡೆಗೆ ಮುನ್ನಡೆಸು. ನಿನ್ನ ವಾಕ್ಯ ಹೇಳ್ತದೆ, ನಾನೇ ನಿಮಗೆ ಜ್ಞಾನವನ್ನು ಕಲಿಸುತ್ತೇನೆ, ನಿಮ್ಮನ್ನು ನೇರ ಮಾರ್ಗದಲ್ಲಿ ನಡೆಯುವಂತೆ ಮಾಡುತ್ತೇನೆ. ದೇವರೇ, ನಿನ್ನ ಉಪಸ್ಥಿತಿಯಲ್ಲಿ ನಿನ್ನನ್ನು ಆರಾಧಿಸಲು ಈ ಸಮಯದಲ್ಲಿ ನಿನ್ನ ಪವಿತ್ರಾತ್ಮನಿಂದ ನಮ್ಮನ್ನು ತುಂಬಿಸು. ನಿಮ್ಮ ಜ್ಞಾನ ಮತ್ತು ಪ್ರೀತಿ ನಮಗೆ ಯಾವಾಗಲೂ ಬೆಳಕನ್ನು ನೀಡಲಿ. ನಮ್ಮ ಹೃದಯಗಳನ್ನು ಸತ್ಯತೆಯಿಂದ ತುಂಬಿಸು. ಪ್ರಭು ಯೇಸುವೆ, ನೀನು ನಡೆದಂತೆ ಆ ಸತ್ಯದ ದಾರಿಯನ್ನು ನಮಗೆ ತೋರಿಸಿಕೊಡು. ನಿನ್ನಲ್ಲಿಯೇ ನಾವು ಆಶ್ರಯಿಸುತ್ತೇವೆ. ಅಪ್ಪ ತಂದೆಯೇ, ಯೇಸುವಿನ ಪರಿಶುದ್ಧ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಸಲ್ಲಿಸುತ್ತೇವೆ. ಆಮೆನ್. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಯೇಸುವೇ, ನಿಮಗೆ ವಂದನೆ. ಯೇಸುವೇ, ನಿಮಗೆ ಆರಾಧನೆ. ಓ ಯೇಸುವೇ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸುವೇ, ನಿಮಗೆ ವಂದನೆ. ಓ ಯೇಸುವೇ, ನಿಮಗೆ ಆರಾಧನೆ. ಯೇಸುವೇ, ನಿಮಗೆ ಸ್ತೋತ್ರ 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 ಸ್ತೋತ್ರ. ಓ ಯೇಸುವೇ, ನಿಮಗೆ ಆರಾಧನೆ. ಯೇಸುವೇ, ನಿಮಗೆ ಸ್ತೋತ್ರ 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 ಸ್ತೋತ್ರ. ಯೇಸುವೇ,
ಬಯಸುವೆ ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ ಯೇಸುವೇ ನನ್ನ ಯೇಸುವೇ ನಿನ್ನ ಹಾಗೆ ಯಾರೂ ಇಲ್ಲ ಯೇಸುವೇ ನನ್ನ ಯೇಸುವೇ ನಿನ್ನ ಹಾಗೆ ಯಾರೂ ಇಲ್ಲ ಯೇಸುವೇ ಯೇಸುವೇ ನನ್ನ ಯೇಸುವೇ ನಿನ್ನ ಹಾಗೆ ಯಾರೂ ಇಲ್ಲ ಯೇಸುವೇ ನನ್ನ ಯೇಸುವೇ ನಿನ್ನ ಹಾಗೆ ಯಾರೂ ಇಲ್ಲ ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ಪ್ರಿಯನೇ ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ಪ್ರಿಯನೇ ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ಪ್ರಿಯನೇ ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ 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 ಯೇಸುವೇ ನನ್ನ ಯೇಸುವೇ ನಿನ್ನ ಹಾಗೆ ಯಾರೂ ಇಲ್ಲ ಯೇಸುವೇ ನನ್ನ ಯೇಸುವೇ ನಿನ್ನ ಹಾಗೆ ಯಾರೂ ಇಲ್ಲ ಯೇಸುವೇ ನನ್ನ ಯೇಸುವೇ ನಿನ್ನ ಹಾಗೆ ಯಾರೂ ಇಲ್ಲ ಯೇಸುವೇ ನನ್ನ ಯೇಸುವೇ ನಿನ್ನ ಹಾಗೆ ಯಾರೂ ಯೇಸುವೇ ನಿಮಗೆ ವಂದನೆ
ವಂದನೆ, ಆರಾಧನೆ, ಮಹಿಮೆ. ಯೇಸುವೆ ಸ್ತೋತ್ರ. ಯೇಸುವೆ, ಇವತ್ತು ನಮ್ಮ ಹೃದಯವನ್ನು ಮುಟ್ಟಿರಿ, ನಮ್ಮ ಮನಸ್ಸನ್ನು, ಹೃದಯವನ್ನು ಹೊಸದಾಗಿ ಮುಟ್ಟಿರಿ ಸ್ವಾಮಿ. ನಿಮ್ಮ ಕೃಪೆ ಮತ್ತು ದಯೆಯನ್ನು ತೋರಿರಿ. ನಮ್ಮ ಹೃದಯದ ಕಠಿಣತೆಯನ್ನು, ನಿಮ್ಮ ವಾಕ್ಯವನ್ನು, ಪವಿತ್ರಾತ್ಮನನ್ನು ವಿರೋಧಿಸುವ ಎಲ್ಲವನ್ನು ನಮ್ಮಿಂದ ತೊಲಗಿಸಿರಿ ಸ್ವಾಮಿ. ನಮ್ಮ ಹೃದಯವನ್ನು ನಿಮಗೆ ಸಮರ್ಪಿಸುತ್ತೇವೆ. ವಿನಮ್ರತೆಯಿಂದ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಯೇಸುವಿನ ನಾಮದಲ್ಲಿ ಆಮೆನ್. ಇವತ್ತು ನಾವು ಇಲ್ಲಿ ಇದ್ದೇವೆ. 2024 ವರ್ಷದ ಕೊನೆಯ ತಿಂಗಳಿನ ಮೊದಲ ದಿನ. ನಾವು ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸುತ್ತೇವೆ, ನಮ್ಮನ್ನು ಇಲ್ಲಿಯವರೆಗೆ ರಕ್ಷಿಸಿ ಕಾಪಾಡಿದ್ದಕ್ಕಾಗಿ. ಒಂದು ಸಭೆಯಾಗಿ, ಒಂದು ಕುಟುಂಬವಾಗಿ ನಮ್ಮನ್ನು ಇಲ್ಲಿಯವರೆಗೆ ಬೆಳೆಸಿದ್ದಕ್ಕಾಗಿ. ಆಮೆನ್. ಈ ವರ್ಷದ ಮೊದಲಿಗೆ ಪಾಸ್ಟರ್ ಅವರು ಪ್ರವಾದಿಸಿದರು, ನಾವು ಗರುಡನ ರೆಕ್ಕೆಗಳಿಂದ ಹಾರುತ್ತೇವೆಂದು. ಹೌದು, ನನ್ನ ಜೀವನದಲ್ಲೇ ಇಂತಹ ಅನೇಕ ಘಟನೆಗಳು ನಡೆದು ನಾನು ಮೇಲಕ್ಕೆತ್ತಿದ್ದೇನೆ. ಹಾಲೆಲೂಯ. ಗರುಡನ ರೆಕ್ಕೆಗಳಿಂದ ಹಾರಿದ್ದೇನೆ, ಹಾಗೆ ನೀವು ಸಹ ಅನುಭವಿಸಿದ್ದೀರಿ. ಆಮೆನ್. ಆದುದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳ ನಡುವೆ, ತೊಂದರೆಗಳ ಸಮಯ, ನೀವು ಕುಗ್ಗಿದರೆ ಮೇಲಕ್ಕೆ ಹಾರಲು ಕಲಿಯಿರಿ. ಆಮೆನ್. ನಿಮ್ಮೊಳಗೆ ಬಲವನ್ನು ತುಂಬಿರಿ. ಯಾರಿಲ್ಲಿ ಹೇಳುತ್ತೀರಿ, ನನ್ನೊಳಗೆ ಬಲವನ್ನು ತುಂಬಿಸುತ್ತೇವೆ, ನನಗೆ ರೆಕ್ಕೆಗಳು ಬಂದಿವೆ. ಆಮೆನ್. ಹಾಲೆಲೂಯ. ಇವತ್ತು ನಾನು ದೇವರಲ್ಲಿ ಕೇಳಿಕೊಂಡೆ, ನಾನು ಯಾವುದರ ಬಗ್ಗೆ ದೇವರ ವಾಕ್ಯದಿಂದ ಮಾತಾಡಲಿ? ನಮ್ಮ ಮುಂದಿನ ದಿನಗಳಲ್ಲಿ ಸಂಭವಿಸುವ ಬಗ್ಗೆ, ಹೊಸ ವರುಷದಲ್ಲಿ ಸಂಭವಿಸುವ ಘಟನೆಗಳ ಬಗ್ಗೆ. ದೇವರು ನನಗೆ ಒಂದು ಶಬ್ದವನ್ನು ನೀಡಿದರು, ಅದು ಸ್ಥಾಪನೆ. ಮುಂದಿನ ವರ್ಷದಲ್ಲಿ ದೇವರು ನಿಮ್ಮನ್ನು ಶಾಶ್ವತವಾಗಿ ಸ್ಥಾಪಿಸುತ್ತಾರೆ. ಹೌದು, ನಾವಿಲ್ಲಿ ಒಂದು ಸಭೆಯಾಗಿ ಅನೇಕ ವರ್ಷಗಳಿಂದ ಇದ್ದೇವೆ, ಹಾಗೂ ಬರುವ ವರ್ಷವು ದೇವರು ನಮ್ಮನ್ನು ದೃಢವಾಗಿ ಶಾಶ್ವತವಾಗಿ ಸ್ಥಾಪಿಸುತ್ತಾರೆ. ಹಾಲೆಲೂಯ. ಆಮೆನ್. ಸ್ಥಾಪಿಸುವುದು ಅಂದರೆ ದೃಢವಾದ ತಳಹದಿಯಲ್ಲಿ ಶಾಶ್ವತವಾಗಿ ನಿಲ್ಲಿಸುವುದು. ಏರಿಳಿತದ ತಾತ್ಕಾಲಿಕ ಸ್ಥಾನದಲ್ಲಿ ಅಲ್ಲ, ಬದಲಿಗೆ ದೃಢವಾಗಿ ಶಾಶ್ವತವಾದ ಸ್ಥಾನದಲ್ಲಿ ನಿಲ್ಲಿಸುತ್ತಾರೆ. ಆಮೆನ್. ಮದುವೆಗಳು ದೃಢವಾಗಿ ನಿಲ್ಲುವು. ಕೆಲವರು ಮದುವೆಯಾಗಿ 5, 10, 15 ವರ್ಷಗಳು ಸಂದಿರಬಹುದು. ಆದರೆ ನೀವು ಇನ್ನೂ ದೃಢವಾಗಿ ನಿಲ್ಲಲಿಲ್ಲ. ನೀವು ಇನ್ನೂ ಹೋರಾಡುತ್ತೀರಿ. ನಿಮ್ಮಲ್ಲಿ ಇನ್ನೂ ಅಭದ್ರತೆ ಕಾಡುತ್ತದೆ. ಆದರೆ ಈ ವರ್ಷ ದೇವರು ನಿಮ್ಮ ಮದುವೆಯನ್ನು ದೃಢವಾಗಿ ನಿಲ್ಲಿಸುತ್ತಾರೆ. ದೇವರು ನಿಮ್ಮ ವ್ಯಾಪಾರ ವಹಿವಾಟುಗಳನ್ನು ದೃಢವಾಗಿ ನಿಲ್ಲಿಸುತ್ತಾರೆ. ದೇವರು ನಿಮ್ಮ ವಿಶ್ವಾಸವನ್ನು ದೃಢವಾಗಿ ನಿಲ್ಲಿಸುತ್ತಾರೆ. ದೇವರು ನಿಮ್ಮ ಕುಟುಂಬವನ್ನು, ಜೀವನವನ್ನು ಸ್ಥಿರಪಡಿಸುತ್ತಾರೆ. ಹಾಗೂ ದೇವರು ನಿಮ್ಮ ಹೆಸರನ್ನು ದೃಢೀಕರಿಸುತ್ತಾರೆ. ಹಾಲೆಲೂಯ. ಆಮೆನ್. ದೇವರ ವಾಕ್ಯ ಹೇಳುತ್ತದೆ, ಜ್ಞಾನೋಕ್ತಿ ಅಧ್ಯಾಯ 24 ವಾಕ್ಯ 3 ಮತ್ತು 4. ಮನೆಯನ್ನು ಕಟ್ಟುವುದಕ್ಕೆ ಜ್ಞಾನವೇ ಸಾಧನ, ಅದನ್ನು ಸ್ಥಿರಪಡಿಸುವುದಕ್ಕೆ ವಿವೇಕವೇ ಆಧಾರ. ಅದರ ಕೋಣೆಗಳನ್ನು ಅಮೂಲ್ಯವಾದ ಎಲ್ಲ ಇಷ್ಟ ಸಂಪತ್ತಿನಿಂದ ತುಂಬಿಸುವುದಕ್ಕೆ ತಿಳುವಳಿಕೆಯೇ ಉಪಕರಣ. ದೇವರ ವಾಕ್ಯ ಹೇಳುತ್ತದೆ,
ವಿವೇಕದಿಂದ ಮನೆಯನ್ನು ಸ್ಥಿರಪಡಿಸುತ್ತಾರೆ. ಆಮೇನ್. ಕಟ್ಟುವ ಕಾಲವು ಸ್ಥಿರಪಡಿಸುವ ಕಾಲವು. ಆಮೇನ್. ಹಾಲೆಲೂಯ. ಜ್ಞಾನೋಕ್ತಿ ಅಧ್ಯಾಯ 3 ವಾಕ್ಯ 19 ಹೇಳುತ್ತದೆ, ಯೆಹೋವನು ಜ್ಞಾನದ ಮೂಲಕ ಭೂಮಿಯನ್ನು ಸ್ಥಾಪಿಸಿ ವಿವೇಕದ ಮುಖಾಂತರ ಆಕಾಶಮಂಡಲವನ್ನು ಸ್ಥಿರಪಡಿಸಿದನು. ಜ್ಞಾನ ಮತ್ತು ವಿವೇಕ. ಜ್ಞಾನೋಕ್ತಿ ಅಧ್ಯಾಯ 23 ವಾಕ್ಯ 23 ಹೇಳುತ್ತದೆ, ಸತ್ಯವನ್ನು ಅಂದರೆ ಜ್ಞಾನ, ಸುಶಿಕ್ಷೆ, ವಿವೇಕಗಳನ್ನು ಕೊಂಡುಕೋ, ಮಾರಿಬಿಡಬೇಡ. ಇಲ್ಲೂ ಜ್ಞಾನ ಮತ್ತು ವಿವೇಕ. ಆಮೇನ್. ನೀವು ಏನನ್ನಾದರೂ ಖರೀದಿಸಬೇಕಾದರೆ ಅದು ತುಂಬ ಅಗ್ಗವಾಗಿ ಸಿಗುವುದಿಲ್ಲ. ಅದು ಮಾರ್ಗದ ಬದಿಯಲ್ಲಿ ಬೆಳೆಯುವುದಿಲ್ಲ. ಯಾರಾದರೂ ಬಂದು ಕಿತ್ತುಕೊಂಡು ಹೋಗಲಿಕ್ಕೆ. ದೇವರ ವಾಕ್ಯ ಹೇಳುತ್ತದೆ, ಯಾರೆಲ್ಲ ಹಸಿದಿದ್ದೀರಿ ನನ್ನ ಬಳಿಗೆ ಬನ್ನಿರಿ, ಬಾಯಾರಿದವರೂ ಬನ್ನಿರಿ, ಧರ್ಮಾರ್ಥವಾಗಿ ತಿನ್ನಿರಿ, ಧರ್ಮಾರ್ಥವಾಗಿ ಕುಡಿಯಿರಿ. ಆದರೆ ಜ್ಞಾನ ಮತ್ತು ವಿವೇಕದ ವಿಷಯಕ್ಕೆ ಬರುವಾಗ ಬೈಬಲ್ ಹೇಳುತ್ತದೆ, ಜ್ಞಾನವನ್ನು ಕ್ರಯ ಕೊಟ್ಟು ಕೊಂಡುಕೋ, ತಿಳುವಳಿಕೆಯನ್ನು, ವಿವೇಕವನ್ನು ಕ್ರಯ ಕೊಟ್ಟು ಕೊಂಡುಕೋ. ಆಮೇನ್. ಯಾಕೆಂದರೆ ಅವುಗಳಲ್ಲಿ ಮೌಲ್ಯ ಒಳಗೊಂಡಿರುತ್ತದೆ. ಅವುಗಳು ಸಿಗಬೇಕಾದರೆ ನಿಮ್ಮ ಸಕ್ರಿಯ ಪಾತ್ರ ಒಳಗೊಂಡಿರುತ್ತದೆ. ಅದು ತನ್ನಷ್ಟಕ್ಕೆ ಬರುವುದಿಲ್ಲ. ಜ್ಞಾನ ಮತ್ತು ವಿವೇಕ ನೀವು ಸಭೆಗೆ ಬಂದಿದ್ದೀರೆಂದು ಸಿಗುವುದಿಲ್ಲ. ನೀವು ಪ್ರಾರ್ಥನೆಯಲ್ಲಿ 1 ಗಂಟೆ ಕಳೆದಿದ್ದೀರೆಂದ ಮಾತ್ರಕ್ಕೆ ಅದು ಸಿಗುವುದಿಲ್ಲ. ಹಾಲೆಲೂಯ. ಜ್ಞಾನೋಕ್ತಿ 2 ವಾಕ್ಯ 1ರಿಂದ, ಕಂದ, ನನ್ನ ಮಾತುಗಳನ್ನು ಅಂಗೀಕರಿಸಿ ನನ್ನ ವಿಧಿಗಳನ್ನು ನಿಧಿಯಂತೆ ಕಾಪಾಡಿಕೊ. ನಿನ್ನ ಕಿವಿಯನ್ನು ಜ್ಞಾನದ ಕಡೆಗೂ ಹೃದಯವನ್ನು ವಿವೇಕದ ಕಡೆಗೂ ತಿರುಗಿಸು. ಹಾಲೆಲೂಯ. ಇಲ್ಲಿ ಜ್ಞಾನ ಮತ್ತು ವಿವೇಕಕ್ಕೆ ಬೇಕಾದ ಪ್ರಮುಖ ವಿಷಯ ಯಾವುದು? ದೇವರ ವಾಕ್ಯವನ್ನು ಅಂಗೀಕರಿಸುವುದು. ಹೌದು, ಜ್ಞಾನ ಮತ್ತು ವಿವೇಕವನ್ನು ಪಡೆಯಲು ಮೊತ್ತ ಮೊದಲಿಗೆ ದೇವರ ವಾಕ್ಯವನ್ನು ಅಂಗೀಕರಿಸುವುದು. ಬರೇ ಒಂದು ಹಾದು ಹೋಗುವ ವಿಷಯವಲ್ಲ, ಬೇರೊಂದು ಪ್ರವಚನ ಅಲ್ಲ. ಆದರೆ ನೀವು ದೇವರ ವಾಕ್ಯವನ್ನು ನಿಮ್ಮ ಒಳಗೆ ಅಂಗೀಕರಿಸುವುದು. ಆಮೇನ್. ದೇವರ ವಾಕ್ಯವನ್ನು ನೀವು ಅಂಗೀಕರಿಸಬಹುದು ಅಥವಾ ತಿರಸ್ಕರಿಸಬಹುದು. ದೇವರ ರಾಜ್ಯದಲ್ಲಿ ತಟಸ್ಥ ಸ್ಥಳವಿಲ್ಲ. ಒಂದೇ ಆಶೀರ್ವಾದ ಅಥವಾ ಶಾಪ, ಜೀವ ಅಥವಾ ಮರಣ. ವಾಕ್ಯವನ್ನು ಅಂಗೀಕರಿಸುವುದು ಅಥವಾ ವಾಕ್ಯವನ್ನು ತಿರಸ್ಕರಿಸುವುದು. ಅಲ್ಲಿ ತಟಸ್ಥವೆಂಬ ಸ್ಥಳವಿಲ್ಲ. ನೀವು ದೇವರ ವಾಕ್ಯವನ್ನು ಅಂಗೀಕರಿಸಿ ಅದನ್ನು ಒಂದು ನಿಕ್ಷೇಪದಂತೆ ನಿಮ್ಮಲ್ಲಿ ಇಡಬೇಕು. ಯಾವಾಗ ದೇವರ ವಾಕ್ಯಕ್ಕೆ ನೀವು ಮೌಲ್ಯವನ್ನು ಕೊಡುತ್ತೀರಿ, ಆವಾಗ ನಿಮ್ಮಲ್ಲಿ ಬರುವ ವಿಷಯಗಳಿಗೆ ಮೌಲ್ಯವನ್ನು ನೀಡುತ್ತೀರಿ. ಹಾಲೆಲೂಯ. ದೇವರ ವಾಕ್ಯ ಮತ್ತಾಯನ ಸುವಾರ್ತೆಯಲ್ಲಿ ಹೇಳಿದೆ, ದೇವರ ವಾಕ್ಯವು ಒಂದು ಅಮೂಲ್ಯವಾದ ಮುತ್ತು ಇದ್ದಂತೆ. ದೇವರ ರಾಜ್ಯವು ಒಬ್ಬ ವ್ಯಾಪಾರಿ ಅಮೂಲ್ಯವಾದ ಮುತ್ತು ಹುಡುಕಿ ಹೋದಂತೆ. ಅವನಲ್ಲಿ ಒಂದು ಮುತ್ತನ್ನು ತುಂಬ ಕ್ರಯ ನೀಡಿ ಖರೀದಿಸಿದ. ತನ್ನಲ್ಲಿದ್ದ ಎಲ್ಲವನ್ನು ಮಾರಿ ಖರೀದಿಸಿದ. ಅವನು ಹುಡುಕಿಕೊಂಡು ಆ ಒಂದು ಮುತ್ತು ಅವನಿಗೆ ತುಂಬ ಅಮೂಲ್ಯವಾಗಿತ್ತು. ಜೀವನದಲ್ಲಿ ಯಾವುದು ಅಮೂಲ್ಯವೆಂದು ನೀವು ಗ್ರಹಿಸುತ್ತೀರಿ, ಅದರ ಹಿಂದೆ ನೀವು ಹೋಗುತ್ತೀರಿ. ಆಮೇನ್. ನೀವು ದೇವರ ವಾಕ್ಯವನ್ನು
ಒಂದು ನಿಧಿಯೆಂದು, ದೇವರ ಉಪದೇಶಗಳನ್ನು ಒಂದು ನಿಧಿಯೆಂದು ನೀವು ಭಾವಿಸಿದರೆ ಅದನ್ನು ನೀವು ನಿಮ್ಮ ಹೃದಯದಲ್ಲಿಟ್ಟು ಕಾಪಾಡುತ್ತೀರಿ. ಅದು ನಿಮಗೆ ಅಮೂಲ್ಯವಾಗಿರುತ್ತದೆ. ಯಾವಾಗ ದೇವರ ವಾಕ್ಯವು ನಿಮಗೊಂದು ನಿಧಿಯಾಗಿ ನೀವು ಅದನ್ನು ಆನಂದಿಸುವಾಗ, ದೇವರಿಂದ ಸ್ವೀಕರಿಸಿ ಪ್ರತಿದಿನ ನಿಮ್ಮ ಕಿವಿಗಳು ದೇವರ ಜ್ಞಾನಕ್ಕೆ ಹೊಂದಿಕೊಳ್ಳುತ್ತವೆ. ನಿಮ್ಮಲ್ಲಿ ದೇವರ ಜ್ಞಾನಕ್ಕೆ ಒಲವು ಮೂಡುತ್ತದೆ. ಒಲವು ಅಂದರೆ ದೇವರ ವಾಕ್ಯಕ್ಕೆ ಹೊಂದಿಕೊಳ್ಳುವುದು, ಜೋಡಣೆ ಆಗುವುದು. ನಿಮ್ಮ ಆಲೋಚನೆಗಳಿಂದ ನೀವು ಏನನ್ನು ಮಾಡಲು ಬಯಸ್ತೀರಿ ಅದನ್ನು ತೊರೆದು ದೇವರ ವಾಕ್ಯಕ್ಕೆ ಹೊಂದಿಕೊಳ್ಳುವುದು. ಆಮೆನ್. ನಿಮ್ಮ ಹೃದಯದಲ್ಲಿ ದೇವರ ವಾಕ್ಯವನ್ನು ಹೆಚ್ಚಾಗಿ ಅರಿತುಕೊಳ್ಳಲು ಒಲವು ತೋರಿಸುವುದು. ಹಾಲೆಲೂಯ. ಆಮೆನ್. ಆದುದರಿಂದ ನಾನು ನಿಮಗೆ ಪ್ರೋತ್ಸಾಹಿಸುತ್ತೇನೆ, ದೇವರ ವಾಕ್ಯವನ್ನು ನೀವು ಕೇಳುವಾಗ ಅದನ್ನು ಅಂಗೀಕರಿಸಿರಿ. ದೇವರ ವಾಕ್ಯವನ್ನು ಕೇಳುವಾಗ ನೀವು ಹಾಲೆಲೂಯ, ಆಮೆನ್ ಎಂದು ಕೂಗಿಕೊಳ್ಳುವಾಗ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತೀರಿ. ಆ ನಿಮ್ಮ ಕಾರ್ಯಗಳು ದೇವರ ವಾಕ್ಯವು ನಿಮ್ಮ ಹೃದಯದಲ್ಲಿ ಚುಟುಕು ಚುಟುಕಾಗಿ ಇಳಿದು, ಹೌದು, ಚುಟುಕು ಚುಟುಕಾಗಿ ಇಳಿದುಕೊಳ್ಳುವಂತೆ ಮಾಡುತ್ತದೆ. ಅದು ದೃಢತೆಯ ಸ್ಥಳವಾಗಿದೆ. ದೇವರು ಅಲ್ಲಿ ನಿಮ್ಮನ್ನು ಸ್ಥಿರಪಡಿಸುತ್ತಾರೆ. ಆಮೆನ್. ನಿಮ್ಮನ್ನೇ ಕಲ್ಪಿಸಿಕೊಳ್ಳಿ. ನೀವು ಯಾವಾಗಲೂ ಹಿಂಜಾರುತ್ತಾ ಬೀಳುವವರಾದರೆ ನಿಮ್ಮ ಮನಸ್ಸು ನಿಮ್ಮ ವಿಶ್ವಾಸವನ್ನು ಸಂಶಯಿಸಿ ಗುರಿಯಿಲ್ಲದೆ ಅತ್ತಿಂದಿತ್ತ ಅಲ್ಲಾಡುತ್ತಾ ಇದ್ದರೆ ನೀವು ಅದರ ಮೇಲೆ ಹೆಚ್ಚಿನದೇನೂ ಕಟ್ಟಿಕೊಂಡು ಬರಲು ಸಾಧ್ಯವಿಲ್ಲ. ಆಮೆನ್. ಯಾಕೆಂದರೆ ಅದೊಂದು ಜಾರುವ ಸ್ಥಳವಾಗಿರುತ್ತದೆ, ಅತ್ತಿಂದಿತ್ತ ಅಲ್ಲಾಡುತ್ತಿರುತ್ತದೆ. ದೇವರ ವಾಕ್ಯವು ಹೇಳುತ್ತದೆ, ಯಾಕೋಬನು ಬರೆದ ಪತ್ರಿಕೆಯಲ್ಲಿ ಅಧ್ಯಾಯ 1 ವಾಕ್ಯ 5-8. ನಿಮ್ಮಲ್ಲಿ ಯಾರಿಗಾದರೂ ಜ್ಞಾನದ ಕೊರತೆ ಇರುವುದಾದರೆ ಅವರು ದೇವರನ್ನು ಬೇಡಿಕೊಳ್ಳಲಿ, ಅದು ಅವರಿಗೆ ದೊರಕುವುದು. ಯಾಕೆಂದರೆ ದೇವರು ಹಂಗಿಸದೆ ಎಲ್ಲರಿಗೂ ಉದಾರವಾಗಿ ಕೊಡುವನಾತನಾಗಿದ್ದಾನೆ. ಆದರೆ ದೇವರ ಬಳಿ ಬೇಡುವವನು ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆಯಿಂದ ಬೇಡಿಕೊಳ್ಳಲಿ. ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ಅಲೆಯಂತೆ ಅತ್ತಿತ್ತ ಅಲೆಯುತ್ತಿರುತ್ತಾನೆ. ಇಂಥವನು ತಾನು ಕರ್ತನಿಂದ ಬೇಡಿಕೊಂಡದ್ದನ್ನು ಎಲ್ಲ ಹೊಂದುವೆಂದು ಭಾವಿಸದೇ ಇರಲಿ. ಏಕೆಂದರೆ ಅವನು ಎರಡು ಮನಸ್ಸುಳ್ಳವನು, ತನ್ನ ನಡತೆಯಲ್ಲಿ ಚಂಚಲನಾಗಿದ್ದಾನೆ. ಹೌದು, ಯಾರೂ ಈ ಪ್ರಪಂಚದಲ್ಲಿ ಜ್ಞಾನಿಗಳಾಗಿ ಹುಟ್ಟಲಿಲ್ಲ. ಆದುದರಿಂದ ನಾನು ಜ್ಞಾನವನ್ನು ಮೆಚ್ಚುತ್ತೇನೆ ಎಂದು ಹೇಳುವುದು ಸರಿಯಾಗಿಯೇ ಇದೆ. ಅದರ ಮೊದಲು ನಿಮ್ಮ ಕಾಲೇಜಿನ ಪದವಿಯಿಂದ ಜ್ಞಾನ ಮತ್ತು ವಿವೇಕ ಸಿಗುತ್ತದೆಯೇ? ನಿಮ್ಮ ವಿದ್ಯಾಭ್ಯಾಸದಿಂದ, ನಿಮ್ಮ PhD ಡಿಗ್ರಿಯಿಂದ ಬರುತ್ತದೆಯೇ? ಅಥವಾ ನಿಮ್ಮ ಪ್ರಾಯದಿಂದ ಜ್ಞಾನ ಮತ್ತು ತಿಳುವಳಿಕೆ ಬರುತ್ತದೆಯೇ? ನಾವು ಕೆಲವೊಮ್ಮೆ ಭಾವಿಸುತ್ತೇವೆ, ವಯಸ್ಸಾದವರು ಎಲ್ಲವನ್ನೂ ತಿಳಿದಿದ್ದಾರೆ, ಆದರೆ ನಮಗೇನು ಗೊತ್ತಿಲ್ಲವೆಂದು. ದೇವರ ವಾಕ್ಯದಲ್ಲಿ ಹೇಳುವ ಜ್ಞಾನ ಮತ್ತು ವಿವೇಕವು ವಯಸ್ಸಾದವರಲ್ಲಿ ಇರುತ್ತದೆಯೇ? ಯೋಬ ಅಧ್ಯಾಯ 32 ವಾಕ್ಯ 6-9. ಆಗ ಬೂಜ್ ಕುಲಕ್ಕೆ ಸೇರಿದ ಬರಕೇಲನ ಮಗನಾದ ಆ ಎಲಿಹು ಇಂತೆಂದನು, ನಾನು ಯೌವನಸ್ಥನು, ನೀವು ನನಗಿಂತ ಹಿರಿಯರು. ಆದುದರಿಂದ ಸಂಕೋಚಪಟ್ಟು ನನ್ನ ಅಭಿಪ್ರಾಯವನ್ನು ನಿಮಗೆ ಅರಿಕೆ ಮಾಡಲು ಹೆದರಿದೆನು. ಅದಕ್ಕೆ ಅವನು, ಹೆಚ್ಚು ದಿನಗಳವರು ಮಾತನಾಡಲಿ, ಬಹಳ ವರ್ಷದವರು ಜ್ಞಾನೋಪದೇಶ ಮಾಡಲಿ ಎಂದುಕೊಂಡಿದ್ದೆನು. ಆದರೆ ಮನುಷ್ಯರಲ್ಲಿ ಆತ್ಮ ಒಂದುಂಟು, ಸರ್ವಶಕ್ತನಾದ ದೇವರ ಶ್ವಾಸದಿಂದ ಅವರಿಗೆ ವಿವೇಕ ದೊರೆಯುತ್ತದೆ.
ವೃದ್ಧರೇ ಜ್ಞಾನಿಗಳಲ್ಲ, ಮುದುಕರು ಮಾತ್ರ ನ್ಯಾಯಬಲ್ಲವರಲ್ಲ. ಹೌದು, ಇಲ್ಲಿ ದೇವರ ವಾಕ್ಯ ಏನನ್ನು ಹೇಳುತ್ತದೆ? ವೃದ್ಧರೆಲ್ಲ ಜ್ಞಾನಿಗಳಲ್ಲ, ಆದರೆ ಮನುಷ್ಯರಲ್ಲಿ ಆತ್ಮ ಒಂದುಂಟು. ಹಾಲೆಲೂಯ. ಸರ್ವಶಕ್ತನ ಶ್ವಾಸದಿಂದ ಅವರಿಗೆ ವಿವೇಕ ದೊರೆಯುತ್ತದೆ. ನಿಮ್ಮ ತಲೆಯೊಳಗೆ ಜ್ಞಾನ ಮತ್ತು ವಿವೇಕ ಇರುತ್ತದೆಯೇ? ನಿಮ್ಮ ಮನಸ್ಸಲ್ಲಿ ಇರುತ್ತದೆಯೇ? ಇಲ್ಲ, ನಿಮ್ಮಲ್ಲಿ ಒಂದು ಆತ್ಮ ಉಂಟು. ನೀವು ಆತ್ಮಿಕ ಜನರು. ನೀವು ಅಂದರೆ ಆತ್ಮ, ಪ್ರಾಣ ಮತ್ತು ದೇಹ. ನೀವು ಆರಾಧಿಸುವಾಗ ನಿಮ್ಮ ಆತ್ಮವು ದೇವರಲ್ಲಿ ಜೀವಂತವಾಗುತ್ತದೆ. ಅದು ನಿಮ್ಮ ಭಾವನೆ ಆಗಿರಬಹುದು, ಆದರೆ ನೀವು ಆರಾಧಿಸುವಾಗ ನಿಮ್ಮ ಆತ್ಮವು ದೇವರಲ್ಲಿ ಜೀವಂತವಾಗುತ್ತದೆ. ನಿಮ್ಮ ಆತ್ಮವು ದೇವರಲ್ಲಿ ಸಂಪರ್ಕವನ್ನು ಹೊಂದುತ್ತದೆ. ನಿಮ್ಮ ಆತ್ಮವು ನಿಮ್ಮ ಮನಸ್ಸು ಮತ್ತು ಭಾವನೆಗಳು ಮತ್ತು ನಿಮ್ಮ ದೇಹ ನಿಮ್ಮ ಪಂಚೇಂದ್ರಿಯಗಳು. ನೀವು ಮುಟ್ಟುವುದು ನಿಮ್ಮ ಕಣ್ಣು, ನಿಮ್ಮ ಮೂಗು, ನಿಮ್ಮ ಸ್ವಾದ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಆದರೆ ಮನುಷ್ಯರಲ್ಲಿ ಆತ್ಮ ಒಂದುಂಟು. ಸರ್ವಶಕ್ತನ ಶ್ವಾಸದಿಂದ ಅವರಿಗೆ ವಿವೇಕ ದೊರೆಯುತ್ತದೆ. ಹಾಲೆಲೂಯ. ಆದುದರಿಂದ ನೀವು ತಿಳುವಳಿಕೆಯನ್ನು ನಮ್ಮ ಆತ್ಮದಲ್ಲಿ ಪಡೆದುಕೊಳ್ಳಬೇಕು. ಯಶಸ್ವಿಯಾಗುವ 5 ಅಂಶಗಳು. ಪ್ರಮುಖ ವಿಷಯಗಳನ್ನು ಅಧ್ಯಯನ ಮಾಡಿ ವಿಚಾರ ಮಾಡುವುದರಿಂದ, ಹೌದು, 5 ತತ್ವಗಳು, 5 ಅಂಶಗಳನ್ನು 10 ಜನರ ಮೂಲಕ ಕೇಳುವುದರಿಂದ ನಿಮಗೆ ಸಿಗುವುದಿಲ್ಲ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಸರ್ವಶಕ್ತನ ಶ್ವಾಸದಿಂದ ಅವರಿಗೆ ವಿವೇಕ ದೊರೆಯುತ್ತದೆ. ಆಮೆನ್. ದೇವರ ಅಭಿಷೇಕದ ಅಡಿಯಲ್ಲಿ ಸರ್ವಶಕ್ತನ ಶ್ವಾಸದ ಬಳಿ, ಆತನ ಬಳಿ ಬರುವುದರಿಂದ ನೀವದನ್ನು ಬಾಚಿಕೊಳ್ಳುತ್ತೀರಿ. ಹಾಲೆಲೂಯ. ನಿಮಗೆ ತಿಳಿದಿದೆಯೇ, ನಾನು 19 ವರ್ಷದವಳಾಗಿರುವಾಗ ನನ್ನ ತಂದೆ ತಾಯಿಗೆ ದೇವರ ವಾಕ್ಯವನ್ನು ಬೋಧಿಸಿದೆನು. ಅವರು ನನಗಿಂತ ಹಿರಿಯರಾಗಿದ್ದರು. ಅವರು ನನಗಿಂತ ಹೆಚ್ಚು ತಿಳಿದಿರಬಹುದು. ಆದರೆ ದೇವರು ಬುದ್ಧಿಹೀನರನ್ನು ಮತ್ತು ಆಸಕ್ತರನ್ನು ಆಯ್ಕೆ ಮಾಡಿದ್ದಾರೆ. ಹಾಲೆಲೂಯ. ದೇವರ ವಾಕ್ಯ 1 ತಿಮೋಥೆಯನಿಗೆ ಅಧ್ಯಾಯ 4 ವಾಕ್ಯ 12ರಲ್ಲಿ ಹೇಳುತ್ತದೆ, ಯೌವನಸ್ಥನೆಂದು ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ, ನಂಬುವವರಿಗೆ ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರು. ನನ್ನ ತಂದೆ ತಾಯಿಗಳಿಗೆ ಮಾತ್ರವಲ್ಲ, ನನ್ನ ಅಜ್ಜ ಅಜ್ಜಿಯಂದಿರಿಗೂ ದೇವರು ನನಗೆ ಅವರ ಬಳಿ ಕುಳಿತುಕೊಂಡು ದೇವರ ವಾಕ್ಯ ಹೇಳಿ ಅವರನ್ನು ರಕ್ಷಣೆಗೆ ಸೇರುವಂತೆ ಮಾರ್ಗದರ್ಶಿಸಲು ಕೃಪೆಯನ್ನು ನೀಡಿದ್ದರು. ಆಮೆನ್. ಯಾಕೋಬ ಅಧ್ಯಾಯ 1 ವಾಕ್ಯ 5:5-8. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ. ಹೌದು, ಉದಾರ ಮನಸ್ಸಿನಿಂದ ನೀಡುವವನಾಗಿದ್ದಾನೆ. ಆತನು ಜಿಪುಣನಾದ ದೇವರಲ್ಲ. ಆತನು ತನ್ನ ಜ್ಞಾನದ ಮುತ್ತುಗಳನ್ನು ಲೆಕ್ಕ ಮಾಡಿ ಕೊಡುವುದಿಲ್ಲ. ಆತನು ಉದಾರ ಮನಸ್ಸಿನಿಂದ ನೀಡುತ್ತಾನೆ. ಆತನನ್ನು ಕೇಳಿದವರೆಲ್ಲರಿಗೂ. ಆಮೆನ್. ಹಾಲೆಲೂಯ. ನಿಮ್ಮಲ್ಲಿ ಯಾರಿಗಾದರೂ ಜ್ಞಾನದ ಕೊರತೆ ಇರುವುದಾದರೆ ಅವರು ದೇವರನ್ನು ಬೇಡಿಕೊಳ್ಳಲಿ, ಅದು ಅವರಿಗೆ ದೊರಕುವುದು. ಯಾಕೆಂದರೆ ದೇವರು ಹಂಗಿಸದೆ ಎಲ್ಲರಿಗೂ ಉದಾರವಾಗಿ ಕೊಡುವನಾತನಾಗಿದ್ದಾನೆ. ಆದರೆ
ದೇವರ ಬಳಿ ಬೇಡುವವನು ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆಯಿಂದ ಬೇಡಿಕೊಳ್ಳಲಿ. ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ಅಲೆಯಂತೆ ಅತ್ತಿತ್ತ ಅಲೆಯುತ್ತಿರುತ್ತಾನೆ. ಇಂಥವನು ತಾನು ಕರ್ತನಿಂದ ಬೇಡಿಕೊಂಡದೆಲ್ಲವನ್ನು ಹೊಂದುವೆನೆಂದು ಭಾವಿಸದೇ ಇರಲಿ, ಏಕೆಂದರೆ ಅವನು ಎರಡು ಮನಸ್ಸುಳ್ಳವನು, ತನ್ನ ನಡತೆಯಲ್ಲಿ ಚಂಚಲನಾಗಿದ್ದಾನೆ. ಆಮೇನ್. ಎರಡು ಮನಸ್ಸುಳ್ಳವನು. ಆತನ ಮನಸ್ಸು ಗಡಿಯಾರದ ಲೋಲಕದ ಹಾಗೆ. ನಾವು ಕೆಲವೊಮ್ಮೆ ಇನ್ಸ್ಟಾಗ್ರಾಮಲ್ಲಿ ನೋಡುತ್ತೇವೆ, ಟೀನೇಜಿನ ಮಕ್ಕಳು ಅವನು ನನ್ನನ್ನು ಪ್ರೀತಿಸ್ತಾನೋ ಇಲ್ಲವೋ ಎಂಬ ಸಂದೇಹದಿಂದಿರುತ್ತಾರೆ. ಯಾವಾಗಲೂ ಬಡಿಯಲ್ಪಟ್ಟ ಸಮುದ್ರದ ತೆರೆಗಳಂತೆ ಅಲೆಯುತ್ತಿರುತ್ತಾರೆ. ಯಾಕೆಂದರೆ ನಿಮ್ಮ ಮನಸ್ಸು ನಿರ್ಧಾರವನ್ನು ತೆಗೆದುಕೊಳ್ಳಲು ಹಿಂಜರಿಯುತ್ತದೆ. ದೇವರು ನನ್ನ ಪರವಾಗಿದ್ದಾನೆಯೋ ನನಗೆ ವಿರುದ್ಧವಾಗಿದ್ದಾನೆಯೋ ಎಂದು. ಆಮೇನ್. ನಿಮ್ಮ ಮನಸ್ಸು ಗದ್ದಲಮಯವಾಗಿರುತ್ತದೆ. ಅವನು ಎರಡು ಮನಸ್ಸುಳ್ಳ ಮನುಷ್ಯನು ಮತ್ತು ಅವನು ತನ್ನ ಎಲ್ಲ ಮಾರ್ಗಗಳಲ್ಲಿ ಅಸ್ಥಿರವಾಗಿರುತ್ತಾನೆ. ಆಮೇನ್. ನಾವೆಲ್ಲರೂ ಅಂತಹ ಸ್ಥಾನದಲ್ಲಿದ್ದೆವು. ನಾವೆಲ್ಲರೂ ಅದನ್ನು ಅನುಭವಿಸಿದ್ದೇವೆ. ಕೆಲವೊಂದು ಗಳಿಗೆಯಲ್ಲಿ ದೇವರು ನನ್ನನ್ನು ತುಂಬ ಪ್ರೀತಿಸುತ್ತಾರೆಂದು ಭಾವಿಸುತ್ತೇವೆ. ಆದರೆ ನಮ್ಮ ಹೋರಾಟದ ಸಮಯದಲ್ಲಿ ನಮ್ಮ ಮನಸ್ಸಲ್ಲಿ ಹೇಳಿಕೊಳ್ಳುತ್ತೇವೆ, ದೇವರು ಖಂಡಿತವಾಗಿ ನನ್ನಲ್ಲಿ ಕೋಪಗೊಂಡಿದ್ದಾನೆ. ಈವಾಗ ಆತನು ಖಂಡಿತವಾಗಿ ನನ್ನನ್ನು ದ್ವೇಷಿಸುತ್ತಿರಬಹುದು. ಯಾವಾಗಲೂ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಕಷ್ಟವಾಗುವುದು. ಅದೊಂದು ಜಾರುವ ಸ್ಥಳವಾಗಿದೆ, ಅದೊಂದು ಸ್ಥಿರವಾದ ಸ್ಥಳವಲ್ಲ. ಆಮೇನ್. ಯಾಕೋಬ 3:9. ನಾಲಿಗೆಯಿಂದ ತಂದೆಯಾದ ಕರ್ತನನ್ನು ಕೊಂಡಾಡುತ್ತೇವೆ. ಇಲ್ಲಿ ನಾಲಿಗೆಯ ಬಗ್ಗೆ ಹೇಳುತ್ತಾರೆ. ಆದುದರಿಂದಲೇ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟ ಮನುಷ್ಯರನ್ನು ಶಪಿಸುತ್ತೇವೆ. ಅದೇ ಬಾಯಿಂದ ಸ್ತುತಿ ಶಾಪ ಎರಡೂ ಬರುತ್ತವೆ. ನನ್ನ ಸಹೋದರರೇ, ಹೀಗಿರುವುದು ಯೋಗ್ಯವಲ್ಲ. ಊಟೆಯ ಒಂದೇ ಬಾಯಿಂದ ಸಿಹಿ ನೀರು ಕಹಿ ನೀರು ಎರಡು ಹೊರಡುವುದುಂಟೆ? ದೇವರ ವಾಕ್ಯ ಹೇಳುತ್ತದೆ, ನಿಮ್ಮ ಹೃದಯವು ಜ್ಞಾನ ಮತ್ತು ತಿಳುವಳಿಕೆಯನ್ನು ಹೊಂದಿಕೊಳ್ಳದೆ ಇದ್ದರೆ ನಿಮ್ಮ ಹೃದಯದಲ್ಲಿ ಎರಡು ದ್ವಾರಗಳಿರುತ್ತವೆ. ಆಮೇನ್. ಹೌದು, ಎರಡು ದ್ವಾರಗಳು. ಒಂದು ಸಿಹಿ ನೀರಿಗೆ, ಇನ್ನೊಂದು ಕಹಿ ನೀರಿಗೆ. ಒಮ್ಮೆ ಹೇಳುತ್ತೇವೆ, ಪ್ಯಾಸ್ಟರ್ ನೀವೊಂದು ನಮಗೆ ಒಂದು ಒಳ್ಳೆಯ ಆಶೀರ್ವಾದ. ಮತ್ತೊಮ್ಮೆ ಹೇಳುತ್ತೇವೆ, ಈ ಪ್ಯಾಸ್ಟರ್ ಹೀಗೇನೆ ಯಾವಾಗಲೂ ಪಕ್ಷಪಾತ ಮಾಡುತ್ತಾರೆ. ಅವರು ನನ್ನನ್ನು ನೋಡುವುದೇ ಇಲ್ಲ, ನನ್ನಲ್ಲಿ ಮಾತನಾಡುವುದೂ ಇಲ್ಲ, ನನ್ನನ್ನು ಪ್ರೀತಿಸುವುದಿಲ್ಲ. ಹೌದು, ನಮ್ಮಲ್ಲಿ ಸ್ಥಿರವಾಗಿ ಹೊಂದಿಕೊಳ್ಳುವಂಥ ಮಾತೇ ಇಲ್ಲ. ನಿಮ್ಮಲ್ಲಿ ಎರಡು ದ್ವಾರಗಳಿರುವುದು ದೇವರು ಇಚ್ಛಿಸುವುದಿಲ್ಲ. ಒಂದೇ ದ್ವಾರವನ್ನು ಇಟ್ಟುಕೊಳ್ಳಿ. ಆಶೀರ್ವಾದವನ್ನು ಆಯ್ಕೆ ಮಾಡಿರಿ, ಸಿಹಿ ನೀರನ್ನು ಆಯ್ಕೆ ಮಾಡಿರಿ. ಹಾಲೆಲೂಯ್ಯ. 1 ತಿಮೊಥೆಯನಿಗೆ ಅಧ್ಯಾಯ 1 ವಾಕ್ಯ 18 ಮತ್ತು 19. ಮಗನಾದ ತಿಮೊಥೆಯನೇ, ನಿನ್ನ ವಿಷಯದಲ್ಲಿ ಮೊದಲು ಉಂಟಾಗಿದ್ದ ಪ್ರವಾದನೆಗಳನ್ನು ನೆನಪಿಸಿಕೊಂಡು ನೀನು ಅವುಗಳಿಂದ ಧೈರ್ಯ ಹೊಂದಿ ಒಳ್ಳೆಯ ಯುದ್ಧವನ್ನು ನಡೆಸಬೇಕೆಂದು ನಿನಗೆ ಆಜ್ಞಾಪಿಸುತ್ತಿದ್ದೇನೆ. ನಂಬಿಕೆಯನ್ನು, ಒಳ್ಳೆಯ ಮನಸ್ಸಾಕ್ಷಿಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿರು. ಕೆಲವರು ಒಳ್ಳೆಯ ಮನಸ್ಸಾಕ್ಷಿಯನ್ನು ತಳ್ಳಿಬಿಟ್ಟು ನಂಬಿಕೆಯ ವಿಷಯದಲ್ಲಿ ಹಡಗು ಹೊಡೆದು ನಷ್ಟಪಟ್ಟಂತೆ ಇದ್ದಾರೆ. ಯಾವಾಗ ನೀವು ನಿಮ್ಮ ಮನಸ್ಸನ್ನು ಗಾಳಿಯ ಬಡಿತಕ್ಕೆ ಒಳಗಾದಂತೆ, ತೆರೆಗಳು ಬಡಿದ ಹಾಗೆ ತುಂಬ ಗೊಂದಲಮಯವಾದ ಮನಸ್ಸು ದೇವರ ವಾಕ್ಯವನ್ನು ಅಂಗೀಕರಿಸುವುದಿಲ್ಲ.
ಒಂದು ಸಮಯದಲ್ಲಿ ದೇವರ ವಾಕ್ಯದ ಮುಖಾಂತರ ಗುಣ ಹೊಂದುವುದನ್ನು ನಂಬುತ್ತದೆ. ಆದರೆ ಇನ್ನೊಂದು ಗಳಿಗೆಯಲ್ಲಿ ಆ ನಂಬಿಕೆಯನ್ನು ಕಳಕೊಳ್ಳುತ್ತದೆ. ಹೌದು, ಹೀಗೆ ನೀವು ತುಂಬ ಬಡಿತಕ್ಕೆ ಒಳಗಾದರೆ ಹಡಗು ಒಡೆದು ನಷ್ಟಪಟ್ಟವರಂತೆ ಆಗುತ್ತೀರಿ. ನೀವು ಆತ್ಮಿಕ ದುರಂತಕ್ಕೆ ಒಳಗಾಗುವುದನ್ನು ದೇವರು ಬಯಸುವುದಿಲ್ಲ. ನೀವು ಹಡಗು ಒಡೆದ ಪರಿಸ್ಥಿತಿಯಲ್ಲಿರುವುದನ್ನು ಇಚ್ಛಿಸುವುದಿಲ್ಲ. ಆಮೆನ್. ಆದುದರಿಂದ ಬಂಡೆಯ ಮೇಲೆ ಕಟ್ಟುವುದು ತುಂಬ ಅಗತ್ಯವಾಗಿದೆ. ನಾವು ಈ ಗೀತೆಯನ್ನು ಕೇಳಿದ್ದೇವೆ. ಬುದ್ಧಿವಂತನು ತನ್ನ ಮನೆಯನ್ನು ಬಂಡೆಯ ಮೇಲೆ ಕಟ್ಟಿದನು. ಮಳೆಯು ಇಳಿಯಿತು, ನೆರೆಯು ಏರಿತು, ಬಂಡೆ ಮೇಲೆ ಕಟ್ಟಿದ ಮನೆ ಉಳಿಯಿತು. ಹಾಗೂ ಮರಳಿನ ಮೇಲೆ ಕಟ್ಟಿದ ಮನೆ ಬಿದ್ದು ಹೋಯಿತು. ಆಮೆನ್. ನಿಮ್ಮ ಭಾವನೆಗಳಿಗೆ ಅನುಗುಣವಾಗಿ ಏನನ್ನು ಕಟ್ಟುತ್ತೀರಿ ಅದು ಬಾಳುವುದಿಲ್ಲ. ಅದು ಮರಳಿನ ಮೇಲೆ ಕಟ್ಟಿದ ಹಾಗೆ. ನಿಮ್ಮ ಭಾವನೆಗಳಿಗೆ ತುಂಬ ಪ್ರಾಮುಖ್ಯತೆ ನೀಡಿದರೆ, ಹೌದು, ನನಗೆ ಮನಸ್ಸಾದರೆ ನಾನು ಪ್ರಾರ್ಥಿಸುತ್ತೇನೆ, ದೇವರು ನನ್ನನ್ನು ಪ್ರೀತಿಸುತ್ತಾರೆಂಬ ಭಾವನೆ ಬಂದರೆ ನಾನು ದೇವರು ನನ್ನನ್ನು ಪ್ರೀತಿಸುತ್ತಾರೆಂದು ನಂಬುತ್ತೇನೆ. ಹೌದು, ನಿಮ್ಮ ಭಾವನೆಗಳಿಗೆ ಅನುಗುಣವಾಗಿ ನಿಮ್ಮ ಜೀವನವನ್ನು ಕಟ್ಟಿಕೊಂಡು ಬಂದರೆ ಅದು ಕಾಡುಗಳ ಮನೆಯಂತೆ ಕುಸಿದು ಬೀಳುತ್ತದೆ. ಹೌದು, ಅದೇ ರೀತಿ ಕುಸಿಯುತ್ತದೆ. ನಾನು ಇಂತಹ ಸ್ಥಾನದಲ್ಲಿದ್ದೆ ಮತ್ತು ಆ ಸ್ಥಿತಿಯು ತುಂಬ ನೋವಿನಿಂದ ಕೂಡಿರುತ್ತದೆ. ಆಮೆನ್. ಆದರೆ ಅದೆಲ್ಲವೂ ಆತನ ಮಹಿಮೆಗಾಗಿ. ಹಾಲೆಲೂಯ. ಲೂಕ ಅಧ್ಯಾಯ 22 ವಾಕ್ಯ 31ರಲ್ಲಿ ಯೇಸುವು ಇಲ್ಲಿ ತನ್ನ ಶಿಷ್ಯ ಪೇತ್ರನೊಂದಿಗೆ ಇದ್ದಾನೆ. ಹಾಗೂ ಈ ವಾಕ್ಯವನ್ನು ಓದುವ ಮೊದಲು ನಾನು ಕೆಲವು ವಿಷಯಗಳನ್ನು ಹೇಳುತ್ತೇನೆ. ಪೇತ್ರನನ್ನು ಶಿಷ್ಯನಾಗಿ ಆರಿಸುವ ಕೆಟ್ಟ ನಿರ್ಧಾರವನ್ನು ಯೇಸು ಮಾಡಲಿಲ್ಲ. ಯೋಹನ ಸುವಾರ್ತೆಯ ಆರಂಭದಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಪೇತ್ರನು ತನ್ನ ಬಲೆಯನ್ನು ಸರಿ ಮಾಡುತ್ತಿದ್ದ. ಆವಾಗ ಯೇಸು ಪೇತ್ರನಿಗೆ ಹೇಳುತ್ತಾನೆ, ಈಗ ನೀನು ಸಿಮೋನನು. ಸಿಮೋನ ಅಂದರೆ ಒಂದು ಬಿದಿರು, ಅದೊಂದು ಬಂಡೆ ಅಲ್ಲ. ಸಿಮೋನ ಅಂದರೆ ತುಂಬ ದುರ್ಬಲವಾದ, ಬೇಗನೆ ಮುರಿಯುವ, ಗಾಳಿಗೆ ಅಲ್ಲಾಡುವ ಬಿದಿರು. ಇಲ್ಲಿ ಯೇಸು ಹೇಳುತ್ತಾರೆ, ಈಗ ನೀನು ಸಿಮೋನನು, ಆದರೆ ಇನ್ನು ಮೇಲೆ ಕೇಫನೆಂದೆನ್ನಿಸಿಕೊಳ್ಳುವಿ ಅಂದನು. ಕೇಫನೆಂದರೆ ಕಲ್ಲು ಬಂಡೆ. ಯೇಸು ಪೇತ್ರನಲ್ಲಿ ಸಂಪೂರ್ಣವಾದ ತನ್ನ ಕಾರ್ಯವನ್ನು ನೋಡುತ್ತಾನೆ. ಹಾಲೆಲೂಯ. ಕೆಲವು ದಿನಗಳ ಹಿಂದೆ ನಾನು ಒಬ್ಬರಲ್ಲಿ ಮಾತಾಡುವಾಗ ಹೇಳಿದೆ, ನಿಮ್ಮ ಕೆಲಸದ ಅರ್ಜಿಯನ್ನು ಒಂದು ಸಂಸ್ಥೆಗೆ ಕೊಡುವಾಗ ಅದರಲ್ಲಿ ನಾನೊಂದು ಬಿದಿರು, ನಾನು ಅಸಕ್ತ, ಬೇಗನೆ ಗಾಳಿಗೆ ಅಲ್ಲಾಡುತ್ತೇನೆ, ನಾನು ಸ್ಥಿರವಾಗಿ ನಿಲ್ಲುವುದಿಲ್ಲ. ಯಾರಾದರೂ ಅದನ್ನು ಸ್ವೀಕರಿಸುತ್ತಾರೆಯೇ? ಸಾಧ್ಯವೇ ಇಲ್ಲ. ಆದರೆ ನಮ್ಮ ಯೇಸು ಆ ಅರ್ಜಿಯನ್ನು ಸ್ವೀಕರಿಸುತ್ತಾರೆ. ಆಮೆನ್. ಹೌದು, ನಮ್ಮ ಯೇಸುವು ಅಂತಹ ಅರ್ಜಿಗಳನ್ನು ಸ್ವೀಕರಿಸುವುದರಲ್ಲಿ ನಿಸ್ಸೀಮರು, ವಿಶೇಷವಾದ ಆಸಕ್ತಿ ಉಳ್ಳವರೂ ಆಗಿದ್ದಾರೆ. ಆಮೆನ್. ಹಾಲೆಲೂಯ್ಯ. ಇಲ್ಲಿ ಪೇತ್ರನು, ನೀನು ಕೇಫನೆಂಬ ಶಬ್ದವನ್ನು ಕೇಳಿದ ಮಾತ್ರ ಅದೇ ಗಳಿಗೆಯಲ್ಲಿ ಅವನು ಪರಿವರ್ತಿತನಾಗುತ್ತಾನೆ ಮತ್ತು ಕೇಫನಂತೆ, ಬಂಡೆಯಂತೆಯೇ ವರ್ತಿಸುತ್ತಾನೆ. ಸೈನಿಕರು ಯೇಸುವನ್ನು ಬಂಧಿಸಲು ಬರುವಾಗ ಅವನು ಧೈರ್ಯದಿಂದ ಆ ಸೈನಿಕನ ಬಲ ಕಿವಿಯನ್ನು ತನ್ನ ಖಡ್ಗದಿಂದ ಕತ್ತರಿಸುತ್ತಾನೆ. ನೀವು ನನ್ನನ್ನು ಕರೆಯಿರಿ,
ನಾನು ನೀರಲ್ಲಿ ನಡೆದುಕೊಂಡು ಬರುತ್ತೇನೆ. ಅವನು ಸಂಪೂರ್ಣವಾಗಿ ಚಾರ್ಜ್ ಆಗಿದ್ದ. ಅವನು ಬಂಡೆಯಂತೆ ವರ್ತಿಸುತ್ತಿದ್ದ. ಅವನು ಭಾವಿಸಿದ ಅವನು ಅದನ್ನು ಅವನೊಳಗೆ ಹೊಂದಿಕೊಂಡಿದ್ದನೆಂದು. ಹಾಗೂ ಯೇಸು ಅವನನ್ನು ಭೇಟಿಯಾದ ಮೇಲೆ ಅವನು ಅರಿತುಕೊಂಡನೆಂದು. ಆಮೆನ್. ಲೂಕ ಅಧ್ಯಾಯ 22 ವಾಕ್ಯ 31. ಸಿಮೋನನೇ ಸಿಮೋನನೇ ನೋಡು, ಸೈತಾನನು ನಿನ್ನನ್ನು ಗೋಧಿಯಂತೆ ಕೇರಬೇಕೆಂದು ಅಪ್ಪಣೆ ಕೇಳಿಕೊಂಡನು. ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆನು. ಇಲ್ಲಿ ಯೇಸು ಹೇಳುತ್ತಾರೆ, ಸಿಮೋನನೇ ಸಿಮೋನನೇ ನೋಡು, ಸೈತಾನನು ನಿನ್ನನ್ನು ಗೋಧಿಯಂತೆ ಒನೆಯಬೇಕೆಂದು ಕೇಳಿಕೊಂಡಿದ್ದಾನೆ. ಒನೆಯುವುದು ಅಂದರೆ ಸಂಪೂರ್ಣವಾಗಿ ಅಲ್ಲಾಡಿಸುವುದು ಮತ್ತು ಮುರಿಯುವುದು. ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು, ಹಡಗಿನಂತೆ ಹೊಡೆದು ಹೋಗಬಾರದೆಂದು ನಾನು ದೇವರಲ್ಲಿ ಪ್ರಾರ್ಥಿಸಿದ್ದೇನೆ. ನನ್ನ ನಂಬಿಕೆಯು ಕುಂದಿ ಹೋಗಬಾರದು. ಹಾಗೂ ನೀನು ತಿರುಗಿಕೊಂಡ ಮೇಲೆ, ಹೌದು, ಅಲ್ಲಾಡಿಸಿ ಆದ ಮೇಲೆ, ಎಲ್ಲವೂ ಕೆಳಗೆ ಬಿದ್ದು ಕುಸಿದ ಮೇಲೆ ಹಾಗೂ ಎಲ್ಲವೂ ಮುಗಿದ ಮೇಲೆ ನೀನು ನನ್ನಲ್ಲಿ ತಿರುಗಿಕೊಳ್ಳುವಿ. ಮುಖ್ಯವಾದ ಮೂಲೆಕಲ್ಲು, ದೃಢವಾದ ಅಡಿಪಾಯ, ದೇವರ ವಾಕ್ಯದ ಜ್ಞಾನ. ನೀನು ನನ್ನಲ್ಲಿ ತಿರುಗಿಕೊಂಡ ಮೇಲೆ ನಿನ್ನ ಸಹೋದರರನ್ನು ದೃಢಪಡಿಸು. ಅಲ್ಲಿ ನಿಮ್ಮ ಸೇವೆಯು ಪ್ರಾರಂಭಗೊಳ್ಳುತ್ತದೆ. ಹಾಲೆಲೂಯ್ಯ. ಆ ಹಂತದಲ್ಲಿ ದೇವರ ರಾಜ್ಯಕ್ಕೋಸ್ಕರ ನಿಮ್ಮ ಕೆಲಸ ಕಾರ್ಯಗಳು ಆರಂಭವಾಗುತ್ತವೆ. ನಿಮ್ಮ ಜೀವನದ ದಾರಿ ಆರಂಭವಾಗುತ್ತದೆ. ಅದು ತುಂಬ ಕಷ್ಟದ ಸಮಯ. ವಸಂತ ಕಾಲದಲ್ಲಿ ನೋಡಿದರೆ ಅಲ್ಲಿ ಅರಳುವುದು, ಮೊಗ್ಗಾಗುವುದು ಎಲ್ಲ ಹಸಿರು ಹಸಿರಾಗಿರುತ್ತದೆ. ಆದರೆ ಶರತ್ಕಾಲ ಬರುವಾಗ, ಋತುವು ಬದಲಾದಾಗ, ಚಳಿಗಾಲದ ತಂಪು ಗಾಳಿ ಈ ಮರಗಳ ಮೇಲೆ ಬೀಸುವಾಗ, ಭದ್ರವಾಗಿರದ ಎಲೆಗಳೆಲ್ಲ ಏನನ್ನೂ ಉತ್ಪಾದಿಸದ ಫಲಭರಿತವಲ್ಲದ ಎಲೆಗಳು ಕೆಳಗೆ ಬೀಳುತ್ತವೆ ಮತ್ತು ಮರವು ಬರಿದಾಗಿರುತ್ತದೆ. ಹಾಲೆಲೂಯ. ಕಠಿಣವಾದ ಸಮಯ. ಆದರೂ ಪವಿತ್ರಾತ್ಮರ ಪಠ್ಯಕ್ರಮದಲ್ಲಿ ಆ ಸಮಯವೂ ಇದೆ. ನೀವಿಲ್ಲಿದ್ದೀರಿ ಯಾಕೆಂದರೆ ದೇವರು ನಿಮ್ಮನ್ನು ತನ್ನ ಹಸ್ತದಿಂದ ಆರಿಸಿಕೊಂಡಿದ್ದಾನೆ, ನಿಮ್ಮ ಹೆಸರನ್ನಿಡಿದು ಕರೆದಿದ್ದಾನೆ. ಆಮೆನ್. ಹೊಸತು, ಬಲಯುತವಾದದ್ದು, ತಾಜಾವಾದದ್ದು, ದೃಢವಾದದ್ದು ಮುಂದೆ ಪ್ರಕಟವಾಗಲು. ಆಮೆನ್. ಉತ್ತಮ ಯುದ್ಧವನ್ನು ಮಾಡಿ. ಅನೇಕ ಕ್ರಿಶ್ಚಿಯನರಿಗೆ ತಿಳಿದಿಲ್ಲ, ಅವರು ಸೈತಾನನೆಂಬ ವೈರಿಯೊಡನೆ ಹೋರಾಡುತ್ತಾರೆಂದು. ಯೇಸು ಪೇತ್ರನಿಗೆ ಹೇಳಿದರು, ಸೈತಾನನು ನಿನ್ನನ್ನು ಕೇಳಿದ್ದಾನೆ. ಇಲ್ಲಿ ಸೈತಾನನು ನೇರವಾಗಿ ಪೇತ್ರನೊಡನೆ ಯುದ್ಧಕ್ಕೆ ಇಳಿದಿದ್ದಾನೆ. ನೀವಿದನ್ನು ಮೆಚ್ಚಿರಿ ಅಥವಾ ಮೆಚ್ಚದೇ ಇರಿ. ನಾನೊಂದು ಪಾಪ ಕ್ರಿಶ್ಚಿಯನ್. ನನ್ನ ದಾರಿಯಲ್ಲಿ ನಾನು ಹೋಗುತ್ತಾ ಇದ್ದೇನೆ. ಆದರೆ ಇಲ್ಲಿ ಕೇಳಿ, ನಾನು ಹೇಳುತ್ತೇನೆ, ನೀವಿದನ್ನು ಮೆಚ್ಚಿರಿ ಅಥವಾ ಮೆಚ್ಚದೇ ಇರಿ. ಯಾವ ಗಳಿಗೆಯಲ್ಲಿ ನೀವು ನಿಮ್ಮ ಹೃದಯವನ್ನು ಯೇಸುವಿಗೆ ಕೊಟ್ಟಿದ್ದೀರಿ, ರಕ್ಷಣೆ ಹೊಂದಿದ್ದೀರಿ, ಯೇಸುವನ್ನು ಪ್ರೀತಿಸಲು ಆರಂಭಿಸಿದ್ದೀರಿ, ದೇವರ ರಾಜ್ಯಕ್ಕೋಸ್ಕರ ದುಡಿಯಲು ಆರಂಭಿಸುವಾಗ ಸೈತಾನನು ನಿಮ್ಮಲ್ಲಿ ಯುದ್ಧ ಮಾಡಲು ಸಿದ್ಧನಾಗಿದ್ದಾನೆ. ಅವನು ಹೇಗೆ ಯುದ್ಧ ಮಾಡುತ್ತಾನೆ? ಹೆಚ್ಚಿನ ಸಮಯವನ್ನು ಮನಸ್ಸಲ್ಲಿ. ಹೆಚ್ಚಿನ ಹೋರಾಟವು ನಮ್ಮ ಮನಸ್ಸಲ್ಲೇ ನಡೆಯುತ್ತದೆ. ಹೌದು, ಆರ್ಮಗದ್ದೋನ್, ದೇವದೂತರ ಯುದ್ಧವೆಲ್ಲ ಅದು ಬರಲು
ಇನ್ನೂ ಸಮಯವಿದೆ. ಆದರೆ ಈಗ ಹೋರಾಟವು ನಮ್ಮ ಮನಸ್ಸಲ್ಲಿ ನಡೆಯುತ್ತದೆ. ಆಮೇಲೆ ಆದಾಮ ಮತ್ತು ಹವ್ವಳು ಒಂದು ಪರಿಪೂರ್ಣ ಪರಿಸರದಲ್ಲಿದ್ದರು. ಅವರು ಆಶಿಸಿದೆಲ್ಲವನ್ನು ಅವರಿಗೆ ನೀಡಲಾಗಿತ್ತು. ಆವಾಗ ಅಲ್ಲಿ ಕೇಳಿಸಿತು ಸರ್ಪದ್ದು ಬುಷ್ ಎಂಬ ಶಬ್ದ. ದೇವರು ನಿಜವಾಗಿ ಹೇಳಿದ್ದಾರೋ ಆ ಒಂದು ಮರದ ಹಣ್ಣನ್ನು ತಿನ್ನಬಾರದೆಂದು. ಒಂದು ವೇಳೆ ನೀವು ತಿಂದರೆ ದೇವರಂತಾಗುತ್ತೀರಿ. ಅವರು ಅತ್ಯುತ್ತಮವಾದುದನ್ನು ಹೊಂದಿದ್ದಾರೆ. ತಕ್ಷಣವೇ ಹವ್ವಳ ಮನಸ್ಸಲ್ಲಿ ಸಂದೇಹ ಬರುತ್ತದೆ. ದೇವರು ಏನನ್ನಾದರೂ ನನ್ನಿಂದ ಅಡಗಿಸಿರಬಹುದು. ನನಗೆ ಹೊರಗೆ ಹೋಗಿ ಶೋಧಿಸಬೇಕು. ಅಲ್ಲಿ ಹೊರಗೆ ಏನೋ ಹೊಸತಾದದ್ದು ಇದೆ. ನಾನದನ್ನು ಅನುಭವಿಸಬೇಕು. ದೇವರು ನನ್ನಿಂದ ಏನನ್ನೋ ಗುಪ್ತವಾಗಿಟ್ಟಿದ್ದಾರೆ. ಸಂದೇಹದ ಬೀಜ ಬಿತ್ತುತ್ತಾನೆ. ನಿಮ್ಮ ಮದುವೆಯು, ನಿಮ್ಮ ಜೀವನ ಸಂಗಾತಿ ಅತ್ಯುತ್ತಮವಾಗಿರಬಹುದು. ಆದರೂ ಇಲ್ಲ, ಇದಕ್ಕಿಂತ ಒಳ್ಳೆಯದು ಬೇರೇನಾದರೂ ಇರಬಹುದು. ಹೌದು, ಮತ್ತು ನೀವು ಹುಡುಕಿ ಹೋಗುತ್ತೀರಿ. ನಿಮ್ಮ ತಿಳುವಳಿಕೆಗೆ ಬರುವ ಮೊದಲೇ ನೀವು ಪಾಪದಲ್ಲಿ ಬಿದ್ದಾಗಿರುತ್ತದೆ. ಅದನ್ನೇ ನಿಮ್ಮ ವೈರಿಯು ಬಯಸುವುದು, ಸಂಶಯದ ಬೀಜವನ್ನು ಬಿತ್ತುವುದು. ಆವಾಗಲೇ ಅವಳು ಅಭದ್ರತೆಯನ್ನು ಅನುಭವಿಸುತ್ತಾಳೆ. ಅವಳಲ್ಲಿ ಇರುವುದು, ಅನುಭವಿಸುವುದು ಅವಳಿಗೆ ಸಾಕಾಗುವುದಿಲ್ಲ. ಅಲ್ಲಿ ಏನೋ ಇದಕ್ಕಿಂತ ಜಾಸ್ತಿ ಇದೆ. ನಾನು ಅದನ್ನು ತಿಳಿದುಕೊಳ್ಳಬೇಕು. ನನಗೆ ಏನೋ ತಪ್ಪಿ ಹೋದಂತಾಗುತ್ತದೆ. ನಿಮ್ಮ ಮನಸ್ಸಲ್ಲಿ ಪಿಸುಗುಟ್ಟುವುದೆಲ್ಲವನ್ನೂ ನಂಬಬೇಡಿ. ಆಮೇಲೆ ದೇವರು ನಿಮ್ಮಲ್ಲಿ ಕೋಪಗೊಂಡಿದ್ದಾರೆ, ಬೇಸತ್ತು ಹೋಗಿದ್ದಾರೆ. ನೀವು ಪ್ರಾರ್ಥಿಸಲು ಇಚ್ಛಿಸುವುದಿಲ್ಲ, ಬೈಬಲನ್ನು ಮುಚ್ಚುತ್ತೀರಿ. ಅದು ದೇವರ ಧ್ವನಿಯೇ? ಇಲ್ಲ. ದೇವರು ಆದಾಮನನ್ನು ಕರೆದು ಕೇಳುತ್ತಾರೆ, ಆದಾಮನೇ ಎಲ್ಲಿದ್ದೀಯಾ? ಆದಾಮನು ಹೇಳುತ್ತಾನೆ, ನಾವು ನಗ್ನರಾಗಿದ್ದರಿಂದ ಅಡಗಿಕೊಂಡಿದ್ದೇವೆ. ನಿನಗೆ ಯಾರು ಹೇಳಿದರು ಇದನ್ನು? ದೇವರು ಆದಾಮನಿಗೆ ಕೇಳುತ್ತಾರೆ, ನಿನಗೆ ಯಾರು ಹೇಳಿದರು? ನಿಮ್ಮ ಹೃದಯದಲ್ಲಿ ತುಂಬ ಪಾಪಗಳಿವೆ ಎಂದು ನೀವು ಎಂದಿಗೂ ದೇವರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ. ದೇವರ ಇಚ್ಛೆಯಂತೆ ನಡೆಯಲು ಸಾಧ್ಯವಿಲ್ಲ. ಇದೆಲ್ಲ ನಿರುತ್ಸಾಹದ ಧ್ವನಿಗಳು. ಹೌದು, ಇದು ಇನ್ನೊಂದು ಶತ್ರುವಿನ ಆಯುಧ. ನಿಮ್ಮೊಳಗೆ ನಿರುತ್ಸಾಹದ ಧ್ವನಿಯನ್ನು ತರುವುದಾಗಿದೆ. ನಿಮ್ಮ ಕಡಿಮೆಯಾದ ಭಾವನೆಗಳು, ನಿಮ್ಮ ಅಳು, ನಿಮ್ಮ ಖಿನ್ನತೆ ದೇವರ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಕೆಲವೊಮ್ಮೆ ನಾವು ಭಾವಿಸುತ್ತೇವೆ, ನಾವು ತುಳಿತಕ್ಕೆ ಒಳಗಾದರೆ, ನಮ್ಮ ಮುಖವನ್ನು ಊದಿಸಿಕೊಂಡಿದ್ದರೆ, ಮುಂಗೋಪಿಗಳಂತೆ ಇದ್ದರೆ ದೇವರು ನಮಗೆ ಸ್ವಲ್ಪ ಗಮನವನ್ನು ನೀಡಬಹುದೆಂದು. ಅವನು ಮುಖ ಮೂದಿಸಿಕೊಂಡಿದ್ದಾನೆ, ಅವನಿಗಾಗಿ ಏನಾದರೂ ಮಾಡುವ. ಅವಳು ಕೋಪಗೊಂಡಿದ್ದಾಳೆ, ಅವಳನ್ನು ಖುಷಿಪಡಿಸುವ. ಇಲ್ಲ, ದೇವರು ನಮ್ಮ ಭಾವನೆ ಅಳುವಿಕೆಗೆ ಅನುಗುಣವಾಗಿ ಬದಲಾಗುವುದಿಲ್ಲ. ಯಾವಾಗ ನೀವು ಜ್ಞಾನವನ್ನು ಹೊಂದಿಕೊಂಡು ತಿಳುವಳಿಕೆಯನ್ನು ಉಪಯೋಗಿಸಿ ಆ ವಾಕ್ಯದ ಮೇಲೆ ಸ್ಥಿರವಾಗಿ ನಿಲ್ಲುವಾಗ, ಯೇಸುವು ಸಹ ಸೈತಾನನು ಬಂದು, ನೀನು ನಿಜವಾಗಿಯೂ ದೇವಪುತ್ರನಾದರೆ ಈ ಕಲ್ಲನ್ನು ರೊಟ್ಟಿ ಮಾಡು. ನೀನು ನಿಜವಾಗಿಯೂ ದೇವಪುತ್ರನಾದರೆ ಇಲ್ಲಿಂದ ಕೆಳಗೆ ಹಾರು. ಇಲ್ಲಿ ಯೇಸುವು ಸೈತಾನನೊಡನೆ
ಮಾತಿನಲ್ಲಿ ಯುದ್ಧ ಮಾಡಿದನೆಯೇ? ನಾನು ದೇವರ ಪುತ್ರನು, ನನ್ನಲ್ಲಿ ಪವಿತ್ರಾತ್ಮನು ಇಳಿದಿದ್ದಾನೆ, ಪವಿತ್ರಾತ್ಮನ ಶಕ್ತಿ ನನ್ನಲ್ಲಿದೆ, ನಾನು ದೇವರ ಮಡಿಲಲ್ಲಿದ್ದೆ ಎಂದು ಏನೂ ಹೇಳಲಿಲ್ಲ. ಆತನು ಸ್ವತಃ ದೇವರ ವಾಕ್ಯವಾಗಿದ್ದ ಹಾಗೂ ತನ್ನ ಶತ್ರುವಿನ ಮೇಲೆ ಆ ವಾಕ್ಯದಿಂದಲೇ ಪ್ರತಿದಾಳಿ ಮಾಡಿದ. ಆಮೇನ್. ಯಾವ ಗಳಿಗೆಯಲ್ಲಿ ನೀವು ನಿಮ್ಮ ಹೃದಯವನ್ನು ಜ್ಞಾನಕ್ಕೆ ಹೊಂದಿಸಿಕೊಳ್ಳುತ್ತೀರಿ, ದೇವರ ವಾಕ್ಯದೊಡನೆ ಜೋಡಣೆಯಾಗಿರುತ್ತೀರಿ, ನೀವು ದೇವರ ಪ್ರೀತಿಯಲ್ಲಿ ದೃಢವಾಗಿರುತ್ತೀರಿ. ಆಮೇನ್. ದೇವರ ವಾಕ್ಯ ಯೆರೆಮೀಯನ ಗ್ರಂಥ ಅಧ್ಯಾಯ 31 ವಾಕ್ಯ 3ರಲ್ಲಿ ಹೇಳಿದೆ, ಹೀಗನ್ನುವನು, ನಾನು ನಿನ್ನನ್ನು ಪ್ರೀತಿಸುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ಯಾವಾಗ ನೀವು ಆ ವಾಕ್ಯದಂತೆ ನಂಬಲು ಪ್ರಾರಂಭಿಸುತ್ತೀರಿ, ದೇವರು ನಿಮಗೆ ನೋಡಲು ಸಿಗುತ್ತಾರೆ. ನೀವು ಜಯದ ಜೀವನವನ್ನು ಜೀವಿಸುತ್ತೀರಿ. ಪವಿತ್ರಾತ್ಮನು ನಿಮಗೆ ಸಹಾಯ ಮಾಡಲು ಪ್ರಾರಂಭಿಸುತ್ತಾನೆ. ಯೇಸುವು ತನ್ನ ವೈರಿಯನ್ನು ವಾಕ್ಯದೊಡನೆ ಪ್ರತಿದಾಳಿ ನಡೆಸಿದಾಗ ದೇವರ ವಾಕ್ಯವು ಹೇಳುತ್ತದೆ, ದೇವದೂತರು ಬಂದು ಆತನ ಸೇವೆ ಮಾಡಿದರು. ಯೇಸು ಅಲ್ಲಿ ತನ್ನ ಸಾಹಸವನ್ನು ಮಾಡುತ್ತಿದ್ದರೆ ದೇವದೂತರು ಬಂದು ಆತನ ಸೇವೆ ಮಾಡುತ್ತಿದ್ದಾರೆಯೇ? ಯೇಸು ದೇವರ ಮಗನಾಗಿ ದೇವರ ವಾಕ್ಯದೊಡನೆ ಜೋಡಿಸಿಕೊಂಡಿದ್ದನು. ಆಮೇನ್. ಆತನು ದೇವರ ಮಾರ್ಗಕ್ಕೆ ಜೋಡಣೆಯಾಗಿದ್ದನು, ದೇವರ ವಾಕ್ಯಕ್ಕೆ ಹೊಂದಿಕೊಂಡಿದ್ದನು. ದೇವರ ವಾಕ್ಯ ಹೇಳುತ್ತದೆ, ದೇವದೂತರು ಬಂದು ಆತನಿಗೆ ಸಹಾಯ ಮಾಡಿದರು, ಆತನ ಸೇವೆ ಮಾಡಿದರು. ಆಮೇನ್. ಇಲ್ಲಿ ಪೇತ್ರನು 1 ಅಥವಾ 2 ಪಾಠವನ್ನು ಕಲಿತನು. ಅವನು ತಿಳಿದುಕೊಂಡ ಅವನ್ಯಾರೆಂದು ಆತನು ಭಾವಿಸಿದ ಅವನೊಬ್ಬ ಆತ್ಮಿಕ ದೈತ್ಯನೆಂದು, ಅವನು ಪರಲೋಕದಿಂದ ಬೆಂಕಿಯನ್ನು ತರಿಸುತ್ತಾನೆಂದು. ಅವನು ನೀರಿನಲ್ಲಿ ನಡೆದಿದ್ದಾನೆ, ಯಾಕೆಂದರೆ ಆತನ ವಿಶ್ವಾಸವು ತರ್ಕರಹಿತವಾಗಿತ್ತು. ಅವನು 1-2 ವಿಷಯಗಳನ್ನು ಕಲಿತುಕೊಂಡಿದ್ದಾನೆ, ಅರಿತುಕೊಂಡಿದ್ದಾನೆ, ಅವನ ಬಗ್ಗೆ ಮತ್ತು ದೇವರ ಬಗ್ಗೆ. ಆಮೇನ್. ಮತ್ತು ಅವನು ಬರೆಯುತ್ತಾನೆ, 1 ಪೇತ್ರ ಅಧ್ಯಾಯ 5 ವಾಕ್ಯ 6, ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ನಮ್ಮ ಪ್ರೀತಿಯ ಪೇತ್ರನು ಇದನ್ನು ಬರೆಯುತ್ತಾನೆ. ಅವನು ತನ್ನ ಪಾಠವನ್ನು ಪವಿತ್ರಾತ್ಮರ ಶಾಲೆಯಲ್ಲಿ ಕಲಿತುಕೊಂಡು ಈಗ ನಮಗೋಸ್ಕರ ಬರೆದಿದ್ದಾನೆ. ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ಆಮೇನ್. ನಮ್ರತೆಯು ಒಂದು ಬೀಗದ ಕೈ, ಅದು ಬಲವನ್ನು ತರುತ್ತದೆ. ಆತ್ಮದಲ್ಲಿ ಅದನ್ನು ಹಿಡಿದಿಟ್ಟುಕೊಳ್ಳಿರಿ, ನಿಮ್ಮ ತಿಳುವಳಿಕೆಗೆ ಹೊಂದಿಸಿಕೊಳ್ಳಿರಿ. ಆಮೇನ್. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಮತ್ತು ವಾಕ್ಯ 8 ಹೇಳ್ತದೆ, ಸ್ವಸ್ಥಚಿತ್ತರಾಗಿರಿ. ನಿಮ್ಮ ಭಾವನಾತ್ಮಕ ರೈಲಿನಲ್ಲಿ ಇರಬೇಡಿರಿ, ಒಂದು ಯೋಚನೆಯ ಮೇಲೆ ಇನ್ನೊಂದು. ಅವುಗಳು ನಿಮ್ಮ ಗಮನವನ್ನು ಬೇರೆಡೆಗೆ ಸೆಳೆಯುತ್ತವೆ ಮತ್ತು ನಿಮ್ಮ ಶತ್ರುವು ಅದನ್ನೇ ಆಶಿಸುತ್ತಾನೆ. ಸ್ವಯಂ ಗೀಳಲಿರಬೇಡಿರಿ, ನಿಮ್ಮ ಬಗ್ಗೆ ನಿಮಗೋಸ್ಕರವೇ ಯೋಚನೆ ಮಾಡಿರಬೇಡಿರಿ. ದೇವರ ವಾಕ್ಯವು ಹೇಳ್ತದೆ, ಸ್ವಸ್ಥಚಿತ್ತರಾಗಿರಿ. ಹೌದು, ದೇವರ ವಾಕ್ಯ ಹೇಳ್ತದೆ, ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು
ಗರ್ಜಿಸುವ ಸಿಂಹದೋಪದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಸಿಂಹದೋಪದಿಯಲ್ಲಿ, ಸಿಂಹದಂತೆ ಅಲ್ಲ, ನಮಗೆ ತಿಳಿದಿರುವುದು ಒಬ್ಬನೇ ಸಿಂಹದ ಬಗ್ಗೆ. ಆತನು ಯೂದನ ಸಿಂಹ. ಆಮೇನ್. ನಾವು ಯೂದನ ಸಿಂಹದ ಕುಲಕ್ಕೆ ಸೇರಿದವರು. ನಮ್ಮ ವೈರಿಯು ನಕಲಿ ಶತ್ರುವಾಗಿ ನಾಚಿಕೆಯಿಲ್ಲದೆ ಸಿಂಹದೋಪದಿಯಲ್ಲಿ ಗರ್ಜಿಸುತ್ತಾನೆ. ಅವನು ಅನುಕರಿಸುತ್ತಾನೆ. ಅವನಲ್ಲಿ ಧ್ವನಿಯ ಶಬ್ದ ಮಾತ್ರ ಇದೆ. ನಮ್ಮ ಮನಸ್ಸಲ್ಲಿ ಆ ಧ್ವನಿಯು ಗರ್ಜಿಸುವಾಗ, ದಾಳಿ ಮಾಡುವಾಗ ನೀವು ತಿಳಿದುಕೊಳ್ಳಿ. ಆ ಗಳಿಗೆಯಲ್ಲಿ ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ಆ ಸಮಯವು ದೇವರ ಪಾದದ ಅಡಿಯಲ್ಲಿ ಆಶ್ರಯವನ್ನು ಪಡೆಯುವುದು. ಆಮೇನ್. ಯಾಕೆಂದರೆ ಸೈತಾನನು ಸಿಂಹದೋಪದಿಯಲ್ಲಿ ಗರ್ಜಿಸುತ್ತಾನೆ. ಅವನನ್ನು ವಿರೋಧಿಸಿರಿ, ಅವನಿಗೆ ಸಹಾಯ ಮಾಡಬೇಡಿರಿ. ಹೋದ ಸಲ ನಾನು ಹೇಳಿದ ಹಾಗೆ ಅವನನ್ನು ವಿರೋಧಿಸಿರಿ. ಅವನ ಜೊತೆ ನಿಮಗೇನು ಕೆಲಸ ಕಾರ್ಯಗಳಿಲ್ಲ. ಅವನು ಮಾತಾಡುವ ಒಂದು ಚಿಕ್ಕ ಬಿಂದುವಿನಷ್ಟು ಮಾತಿಗೆ ಯಾವುದೇ ಬೆಲೆ ಕೊಡಬೇಡಿರಿ. ಅದು ನಿಮ್ಮಿಂದ ದೂರ ಓಡುವುದು. ಆಮೇನ್. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಲೋಕದಲ್ಲಿರುವ ನಿಮ್ಮ ಸಹೋದರರು ಅಂತಹ ಬಾಧೆಗಳನ್ನೇ ಅನುಭವಿಸುತ್ತಿದ್ದಾರೆಂದು ನಿಮಗೆ ತಿಳಿದಿದೆಯಲ್ಲ. ಇಂತಹ ಎಲ್ಲ ಕಷ್ಟಗಳನ್ನು ಪ್ರಪಂಚದ ಪ್ರತಿಯೊಬ್ಬ ವಿಶ್ವಾಸಿಯೂ ಅನುಭವಿಸುತ್ತಾನೆ. ಆದರೆ ನೀವು ಭಾವಿಸ್ತೀರಿ, ನೀವೊಬ್ಬರು ಮಾತ್ರ ಇಂಥ ಕಷ್ಟಗಳಿಂದ, ಯೋಚನೆಗಳಿಂದ, ಕೆಟ್ಟ ಚಿಂತನೆಗಳಿಂದ, ಅಪವಿತ್ರ ಆಲೋಚನೆಗಳಿಂದ ಹಾದು ಹೋಗುತ್ತೀರಿ ಎಂದು. ಆದರೆ ದೇವರ ವಾಕ್ಯವು ಹೇಳುತ್ತದೆ, ಲೋಕದಲ್ಲಿರುವ ನಿಮ್ಮ ಸಹೋದರರೂ ಅಂಥ ಬಾಧೆಗಳನ್ನೇ ಅನುಭವಿಸುತ್ತಿರುತ್ತಾರೆ. ಹಾಲೆಲೂಯ. 10ನೇ ವಾಕ್ಯ ಹೇಳುತ್ತದೆ, ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ನೀವು ಸ್ವಲ್ಪ ಕಾಲ ಬಾಧೆಪಟ್ಟ ಮೇಲೆ, ಆ ಸಮಯದಲ್ಲಿ ವೈರಿಯು ನಿಮ್ಮ ಮೇಲೆ ಅವನ ಪ್ರಭಾವವನ್ನು ಹೆಚ್ಚಿಸಿರಬಹುದು. ಮುಕ್ತಾಯಗೊಳ್ಳದ ಹೋರಾಟಗಳು, ನಿದ್ರೆಯಿಲ್ಲದ ರಾತ್ರಿಗಳು, ಚಿಂತಿಸುತ್ತಾ ಆತಂಕದಿಂದ ಕಣ್ಣಿಗೆ ಕಾಣದ ಶಕ್ತಿಯೊಡನೆ ಹೋರಾಡಿದಂತೆ ನಿಮಗೆ ಭಾವನೆ ಆಗಬಹುದು. ಹಾಗೂ ನಾನು ಸಹ ಇಂತಹ ಸನ್ನಿವೇಶಗಳಲ್ಲಿ ಹಾದು ಬಂದಿದ್ದೇನೆ ಮತ್ತು ಜಯಿಸಿ ಇವತ್ತು ನಿಮ್ಮ ಮುಂದೆ ದೇವರ ವಾಕ್ಯವನ್ನು ಬೋಧಿಸಲು ನಿಂತಿದ್ದೇನೆ. ಆಮೇನ್. ಒಂದು ಸಾಕ್ಷಿಯಾಗಿ. ಹಾಲೆಲೂಯ. ಆತನಿಗೆ ಅಧಿಪತ್ಯವೂ ಮಹಿಮೆಯೂ ಯುಗ ಯುಗಾಂತರಗಳಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ನೀವು ಸ್ವಲ್ಪ ಕಾಲ ಬಾಧೆಪಟ್ಟ ಮೇಲೆ ಪವಿತ್ರಾತ್ಮರಿಂದ ಒಂದು ಪಾಠ, ಪವಿತ್ರಾತ್ಮರ ಶಾಲೆಯಲ್ಲಿ ಒಂದು ಪಾಠ. ನಿಮ್ಮ ವಯಸ್ಸು 60, 70, 80 ಎಷ್ಟೇ ಆಗಿದ್ದರೂ ನೀವು ಪವಿತ್ರಾತ್ಮರ ಶಾಲೆಯಲ್ಲಿ ಕಲಿಯುವುದನ್ನು ನಿಲ್ಲಿಸಲಾರಿರಿ. ಆಮೇನ್. ಸಂಪೂರ್ಣವಾಗಿ ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ಆಮೇನ್. ಈ ದೇವರ ವಾಕ್ಯದಿಂದ ನಾನು ನಿಮ್ಮನ್ನು ಆಶೀರ್ವದಿಸುತ್ತೇನೆ. ಆತನು ನಿಮ್ಮನ್ನು ಸಂಪೂರ್ಣವಾಗಿ ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ಆಮೇನ್. ಹಾಲೆಲೂಯ. ಯೇಸುವೇ ಸ್ತೋತ್ರ. ಪ್ರಕಟಣೆ ಅಧ್ಯಾಯ 1 ವಾಕ್ಯ 10-18. ಪ್ರಕಟಣೆಯ ಪುಸ್ತಕ
ಬೈಬಲ್ನಲ್ಲಿರುವ ಕೊನೆಯ ಪುಸ್ತಕ. ಆಮೆನ್. ನಾನು ಕರ್ತನ ದಿನದಲ್ಲಿ ದೇವರಾತ್ಮ ವಶನಾಗಿರಲು ನನ್ನ ಬೆನ್ನ ಹಿಂದೆ ಮಹಾಶಬ್ದವೊಂದು ಕೇಳಿಸಿತು. ಅದು ತುತ್ತೂರಿಯ ನಾದದಂತಿತ್ತು. ಅದು ನೀನು ನೋಡುವುದನ್ನು ಒಂದು ಪುಸ್ತಕದಲ್ಲಿ ಬರೆದು ಎಫೆಸ, ಸ್ಮರ್ನ, ಪೆರ್ಗಮ, ಥುವೈಥೈರ, ಸಾರ್ದಿಸ್, ಫಿಲದೆಲ್ಫಿಯಾ, ಲವೋದಿಕೀಯ ಎಂಬಿ 7 ಸಭೆಗಳಿಗೆ ಕಳುಹಿಸಬೇಕೆಂದು ನುಡಿಯಿತು. ನನ್ನ ಸಂಗಡ ಮಾತನಾಡಿದ್ದ ಶಬ್ದವು ಯಾರೆಂದು ನೋಡುವುದಕ್ಕೆ ನಾನು ಹಿಂದಕ್ಕೆ ತಿರುಗಿದೆನು. ತಿರುಗಿದಾಗ 7 ಚಿನ್ನದ ದೀಪಸ್ತಂಭಗಳನ್ನು, ಆ ದೀಪಸ್ತಂಭಗಳ ಮಧ್ಯದಲ್ಲಿ ಮನುಷ್ಯಕುಮಾರನಂತೆ ಇರುವವನನ್ನು ಕಂಡೆನು. ಆತನು ನಿಲುವಂಗಿಯನ್ನು ಧರಿಸಿ ಚಿನ್ನದ ಪಟ್ಟಿಯನ್ನು ಎದೆಗೆ ಕಟ್ಟಿಕೊಂಡಿದ್ದನು. ಆತನ ತಲೆಯ ಕೂದಲು ಬಿಳಿ ಉಣ್ಣೆಯಂತೆಯೂ ಹಿಮದಂತೆಯೂ ಬೆಳ್ಳಗಿತ್ತು. ಆತನ ಕಣ್ಣುಗಳು ಬೆಂಕಿಯ ಜ್ವಾಲೆಯಂತೆಯೂ ಆತನ ಪಾದಗಳು ಕುಲುಮೆಯಲ್ಲಿ ಕಾಯಿಸಿದ ತಾಮ್ರದಂತೆಯೂ ಆತನ ಧ್ವನಿಯು ಜಲಪ್ರವಾಹದ ಘೋಷದಂತೆಯೂ ಇದ್ದವು. ಆತನ ಬಲಗೈಯಲ್ಲಿ 7 ನಕ್ಷತ್ರಗಳಿದ್ದವು. ಆತನ ಬಾಯೊಳಗಿಂದ ಹದವಾದ ಇಬ್ಬಾಯಿ ಕತ್ತಿಯು ಹೊರಡುತ್ತಿತ್ತು. ಆತನ ಮುಖವು ಪ್ರಬಲವಾಗಿ ಪ್ರಕಾಶಿಸುವ ಸೂರ್ಯನಂತಿತ್ತು. ನಾನು ಆತನನ್ನು ಕಂಡಾಗ ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದೆನು. ಆತನು ತನ್ನ ಬಲಗೈಯನ್ನು ನನ್ನ ಮೇಲಿಟ್ಟು, ಹೆದರಬೇಡ, ನಾನು ಮೊದಲನೆಯವನು ಕಡೆಯವನು, ಸದಾ ಜೀವಿಸುವವನು ಆಗಿದ್ದೇನೆ. ಸತ್ತವನಾಗಿದ್ದೆನು, ಆದರೆ ಇಗೋ ಯುಗಾಂತರಕ್ಕೂ ಜೀವಿಸುವವನಾಗಿದ್ದೇನೆ. ಮೃತ್ಯುವಿನ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿವೆ. ಆಮೆನ್. ಇಲ್ಲಿ ಇತಿಹಾಸಗಾರನು ಹೇಳುತ್ತಾನೆ, ಯೋಹಾನನು 90 ವರ್ಷದ ಪ್ರಾಯದವನಾಗಿರಬಹುದು. ಅವನು ಪಾತ್ಮೋಸ್ ದ್ವೀಪದಲ್ಲಿರುವಾಗ 80ರಿಂದ 90 ಒಳಗೆ ಇರಬಹುದೆಂದು ಯೋಹಾನನ ವಯಸ್ಸನ್ನು ಊಹಿಸಿಕೊಳ್ಳಬಹುದು. ಅವನನ್ನು ಪಾತ್ಮೋಸ್ ದ್ವೀಪಕ್ಕೆ ಗಡೀಪಾರು ಮಾಡಿದ್ದರು. ಆತನು ಒಂದು ಅದ್ಭುತ ಕುರಿಮರಿಯಾಗಿದ್ದನು. ಯೇಸುವಿನ ಅದ್ಭುತ ಶಿಷ್ಯನಾಗಿದ್ದನು. ಯೇಸುವಿನಿಂದ ಅಭಿಷೇಕಿಸಲ್ಪಟ್ಟ ಉತ್ತಮ ಧರ್ಮ ಪ್ರಚಾರಕ, ಪವಿತ್ರಾತ್ಮರಿಂದ ತುಂಬಿಕೊಂಡಿದ್ದವರು, ಅದ್ಭುತ ಬೋಧಕನಾಗಿರಬಹುದು. ಎಷ್ಟೊಂದು ಸಭೆಯ ಪ್ಯಾಸ್ಟರ್ ಆಗಿರಬಹುದೆಂದು ನನಗೆ ತಿಳಿದಿಲ್ಲ. ಮತ್ತು ಯೇಸುವಿನ ಧರ್ಮ ಪ್ರಚಾರಕ. ಆಮೆನ್. ಯೇಸುವಿನಿಂದಲೇ ಪವಿತ್ರಾತ್ಮನ ಮುಖಾಂತರ ಸುವಾರ್ತೆಯನ್ನು ಬರೆಯುವ ಹಕ್ಕನ್ನು ನೀಡಲಾಗಿತ್ತು. ಹಾಗೂ 1 ಯೋಹಾನ, 2 ಯೋಹಾನ ಮತ್ತು 3 ಯೋಹಾನ ಆ ಪತ್ರಿಕೆಗಳನ್ನು ದೇವರ ಸುವಾರ್ತೆಯನ್ನು. ಹಾಲೆಲೂಯ, ಆಮೆನ್. ಆದರೆ ಈಗ ಈ ಪಾತ್ಮೋಸ್ ದ್ವೀಪದಲ್ಲಿ ಯಾವುದೇ ಸಹಭಾಗಿತ್ವವಿಲ್ಲ. ಮಾತಾಡಲು ಯಾವುದೇ ಸಭೆಯಾಗಲಿ ಜನರಾಗಲಿ ಇಲ್ಲ. ಆತನ ಪವಿತ್ರಾತ್ಮನ ಜ್ವಾಲೆಯಿಂದ ತುಂಬಿದ ಬೋಧನೆಗಳನ್ನು ಬೋಧಿಸಲು ಯಾರೂ ಇಲ್ಲ. ಯೇಸುವಿನ ಪ್ರಕಟಣೆಯನ್ನು ತಿಳಿಸಲು, ಅವನು ಯೇಸುವಿನ ಜೊತೆ ನಡೆದಾಡುವಾಗ ಆದ ಅನುಭವಗಳನ್ನು ಹಂಚಿಕೊಳ್ಳಲು ಯಾರೂ ಇಲ್ಲ. ಯೇಸುವು ಈ ಭೂಮಿಯಲ್ಲಿರುವಾಗ, ಯೇಸುವು ರಕ್ತ ಮಾಂಸದಲ್ಲಿ ಈ ಲೋಕದಲ್ಲಿರುವಾಗ ಅವನು ಯೇಸುವಿನ ಬಗ್ಗೆ ಅನೇಕ ಪ್ರಕಟಣೆಗಳನ್ನು ಹೊಂದಿದ್ದನು. ಯೇಸುವಿನ ಪುನರುತ್ಥಾನದ ಒಂದು ಸಾಕ್ಷಿಯಾಗಿ ಅವನಲ್ಲಿ ಪ್ರಕಟಣೆಗಳಿದ್ದವು. ಪುನರುತ್ಥಾನದ ಯೇಸುವಿನ ಜೊತೆ ಅವನ ಪ್ರತ್ಯಕ್ಷ ಭೇಟಿಗಳು. ಹಾಲೆಲೂಯ. ಆದರೆ ಕರ್ತನ ಆ ದಿನದಲ್ಲಿ ಅವನ 90ಕ್ಕಿಂತ ಹೆಚ್ಚಿನ ಆ ಪ್ರಾಯದಲ್ಲಿ ಆತನು ಯೇಸುವಿಗಾಗಿ ಹಸಿದಿದ್ದನು. ಯಾಕೆಂದರೆ ಬೈಬಲ್ ಹೇಳುತ್ತದೆ, ಕರ್ತನ ದಿನ ಅವನು ಆತ್ಮದಲ್ಲಿದ್ದನು. ಆತನು ದುಃಖಿತನಾಗಿರಲಿಲ್ಲ. ನನಗೆ ಯಾವುದೇ ಸಭೆ ಇಲ್ಲ, ನನಗೆ ಯಾರೂ ಹಿಂಬಾಲಕರಿಲ್ಲವೆಂದು. ಆಮೆನ್. ಅವನಿಗೆ ಎಲ್ಲವೂ ಯೇಸುವಿನ ಬಗ್ಗೆ ಆಗಿದೆ ಮತ್ತು
ಕರ್ತನ ದಿನ. ಅವನಲ್ಲಿ ನೋಡಲಿ ಐಫೋನ್ ಇರಲಿಲ್ಲ, ಕ್ಯಾಲೆಂಡರ್ ಇರಲಿಲ್ಲ. ಕರ್ತನ ದಿನವು ಆತನಿಗೆ ತಿಳಿದಿತ್ತು. ಕರ್ತನ ದಿನ ಅವನು ಆತ್ಮದಲ್ಲಿ ಇದ್ದ. ಆಮೇನ್. ಬೈಬಲ್ ಹೇಳ್ತದೆ, ಅವನ 90ನೇ ವಯಸ್ಸಿನವರೆಗೆ ಅಂತಹ ಮಹಿಮೆಗೆ ಆತನು ಪ್ರವೇಶಿಸಿರಲಿಲ್ಲ ಯೇಸುವಿನ ಜೊತೆ. ಯೇಸುವು ರಕ್ತ ಮಾಂಸದಲ್ಲಿರುವಾಗ ಅವನು ಯೇಸುವನ್ನು ಭೇಟಿಯಾಗಿದ್ದಾನೆ. ಯೇಸುವಿನ ಪುನರುತ್ಥಾನದ ಬಳಿಕವೂ ಆತನನ್ನು ಭೇಟಿಯಾಗಿದ್ದಾನೆ. ಅವನ ಸ್ವಂತ ಕಣ್ಣಲ್ಲಿ ಆ ಮಹಿಮೆ ಮತ್ತು ಪ್ರಭಾವವನ್ನು ಕಣ್ಣಾರೆ ಕಂಡಿದ್ದಾನೆ. ಹಾಲೆಲೂಯ. ತಾಯಿಯ ಗರ್ಭದಿಂದ ಹುಟ್ಟುವಾಗಲೇ ಕುಂಟನಾಗಿದ್ದವನ ಕಾಲು ಬಲಗೊಂಡಿದ್ದನ್ನು ನೋಡಿದ್ದಾನೆ. 40 ವರ್ಷದಿಂದ ಇದ್ದಂತಹ ಆ ರೋಗವು ಒಂದೇ ಕ್ಷಣ ಅದ್ಭುತವಾಗಿ ಗುಣ ಹೊಂದಿತು. ಆತನು ಗುಣ ಹೊಂದುವಿಕೆಗೆ, ಅದ್ಭುತ ಕಾರ್ಯಗಳಿಗೆ, ಪವಾಡಗಳಿಗೆ ಒಂದು ಉತ್ತಮ ಸಾಕ್ಷಿಯಾಗಿದ್ದಾನೆ. ಆದರೆ ಅವನ ಹಸಿವು ಅದೆಲ್ಲಕ್ಕೂ ಮೀರಿದ್ದಾಗಿತ್ತು. ಅವನ ಹಸಿವು ಯೇಸುವಿಗೋಸ್ಕರವಾಗಿತ್ತು. ಹಾಲೆಲೂಯ. ಹಾಗೂ ದೇವರು ತುಂಬ ವಿಶ್ವಾಸಿಯಾಗಿದ್ದನು. ಆತನು ಯಾವಾಗಲೂ ನಿಮ್ಮ ಹೃದಯವನ್ನು ನೋಡುತ್ತಾನೆ. ನೀವು ಅವನಿಗೋಸ್ಕರ ಹಸಿದಿದ್ದರೆ ನಿಮ್ಮ ವಯಸ್ಸಿನ ಬಗ್ಗೆ ಯೋಚನೆ ಮಾಡಬೇಡಿರಿ. ಅದೊಂದು ಅಡೆತಡೆ ಎಂದು ದೇವರು ನಿಮಗೆ ಪ್ರಕಟಪಡಲು ಅಥವಾ ಪ್ರತ್ಯಕ್ಷನಾಗಲು. ಆಮೇನ್. ಆತನು ಯಾರೆಂದು ತಿಳಿದವನಾಗಿದ್ದಾನೆಂದು ಯೆಹೋವನು ಭಾವಿಸಿರಬಹುದು, ಎಲ್ಲವೂ ಮುಗಿಯಿತೆಂದು. ಆದರೆ ಇನ್ನೂ ಅಧಿಕವಾಗಿ ಇದೆ. ಅದನ್ನೇ ನಾವೀಗ ಓದಿದ್ದು. ಯೇಸುವಿನ ಪ್ರಕಟಣೆ, ಜೀವಂತ ಯೇಸುವಿನ ಪ್ರಕಟಣೆ, ಆತನ ಮಹಿಮೆಯಲ್ಲಿ. ಹಾಲೆಲೂಯ. ಮಹಿಮೆಯಿಂದ ತುಂಬಿದ ಯೇಸು. ಹಾಲೆಲೂಯ. ಆತನ ವೈಭವೀಕರಿಸಿದ ದೇಹ, ಆತನ ಕಣ್ಣುಗಳು ಬೆಂಕಿಯ ಉಂಡೆಯಂತಿದ್ದವು. ಆತನ ಧ್ವನಿಯು ಜಲಪ್ರವಾಹದ ಘೋಷಣೆಯಂತಿತ್ತು. ಯೇಸುವಿನ ಬೇರೆ ಬೇರೆ ವಿವರಣೆಗಳು, ನಿಜವಾದ ಪ್ರತ್ಯಕ್ಷ ಭೇಟಿ. ಅವನು ಯೇಸುವಿನ ಅನೇಕ ಆಯಾಮಗಳನ್ನು ನೋಡಿದನು. ದೇವಪುತ್ರನಾಗಿ ವೈಭವೀಕರಿಸಿದ ಯೇಸು. ದೇವರ ವಾಕ್ಯ ಹೇಳುತ್ತದೆ, ದೇವರನ್ನು ಯಾವುದೇ ಮನುಷ್ಯನು ನೋಡಲಿಲ್ಲ ಹಾಗೂ ನೋಡಿ ಬದುಕಲಿಲ್ಲ. ಆದರೆ ಇಲ್ಲೊಂದು ಉದಾಹರಣೆ. ದೇವರು ನಿಮ್ಮನ್ನು ಬೇರೆ ಬೇರೆ ಆಯಾಮಕ್ಕೆ ತೆಗೆದುಕೊಂಡು ಹೋಗುವಾಗ ಮಹಿಮೆಯಿಂದ ಮಹಿಮೆಗೆ, ಮಹಿಮೆಯಿಂದ ಮಹಿಮೆಯ ವಿಷಯಗಳನ್ನು ಪ್ರಕಟಿಸುತ್ತಾನೆ. ಪವಿತ್ರಾತ್ಮನು ನನಗೆ ಹೇಳಿದ ಮಾತಿನಿಂದ ನಾನು ತುಂಬ ಉತ್ಸಾಹಭರಿತನಾದೆನು. ಏನೆಂದರೆ 2024ರಲ್ಲಿ ನೀವು ಸ್ವೀಕರಿಸಿದ ಶ್ರೇಷ್ಠ ಪ್ರಕಟಣೆಗಳಿಗೆ ದೇವರಿಗೆ ಸ್ತೋತ್ರವಾಗಲಿ. ಆದರೆ ಇನ್ನೂ ಅಧಿಕವಿದೆ. ದೇವರು ಹೊಸತೊಂದು ಅಧ್ಯಾಯವನ್ನು ತೆರೆಯಲು ಇಚ್ಛಿಸುತ್ತಾರೆ. ಹಾಲೆಲೂಯ. ಆ ಕರ್ತನ ದಿನ ಶಿಷ್ಯ ಯೋಹಾನನ ಜೀವನದಲ್ಲಿ ಹೊಸ ಅಧ್ಯಾಯ, ಹೊಸ ಪುಟವು ತೆರೆಯಿತು. ಹೊಸತೊಂದು ಅಧ್ಯಾಯ ಅಕಸ್ಮಾತ್ತಾಗಿ ತೆರೆಯಿತು. ಹಾಲೆಲೂಯ. ಮತ್ತು ಅವನು ಆ ವಾಸ್ತವಕ್ಕೆ ಹೆಜ್ಜೆ ಇಡುತ್ತಾನೆ. ಅಧ್ಯಾಯ 4ರಲ್ಲಿ ಯೇಸು ಹೇಳುತ್ತಾರೆ, ಮೇಲೆ ಬಾ ಇಲ್ಲಿಗೆ. ಹಲ್ಲೆಲೂಯ. ಅವನನ್ನು ಸ್ವರ್ಗಲೋಕಕ್ಕೆ ತೆಗೆದುಕೊಂಡು ಹೋದರು, ಮುಂದೆ ಜರುಗುವ ಸಂಗತಿಗಳನ್ನು ನೋಡಲು. ಆಮೇನ್. ಹಾಲೆಲೂಯ. ಕೊನೆಗಳಿಗೆಯ ವಿಷಯಗಳು, ಅನೇಕ ರಹಸ್ಯವಾದ ವಿಷಯಗಳು. ಆಮೇನ್. ಅವನು ನೋಡಿದ ಮತ್ತು ನಡೆದಾಡಿದ ಯೇಸುವಿನ ನಿಜವಾದ ವೈಭವೀಕರಿಸಿದ ಆಯಾಮದೊಳಗೆ. ಆಮೇನ್. ಮತ್ತು ಆತನು ವಿಸ್ಮಯಭರಿತನಾದನು. ಮತ್ತು ಆತನು ಹೇಳಿರಬಹುದು, ಯೇಸುವೆ, ನಾನು ಇದನ್ನು ಕೇಳಿದ್ದೆ, ಆದರೆ ಈಗ ಕಣ್ಣಾರೆ ಕಂಡೆನು.
ಹಾಲೆಲೂಯ. ಹೌದು, ಅಂತಹ ಹಂತಗಳಿವೆ. ಒಂದು ವೇಳೆ ಇಲ್ಲದೆ ಹೋದರೆ ದೇವರು ಈ ಪುಸ್ತಕವನ್ನು ಬರೆಯಲು ಬಿಡುತ್ತಿರಲಿಲ್ಲ. ಆಮೆನ್. ಅದು ನಮಗೋಸ್ಕರ ನಾವು ಇಲ್ಲಿಯವರೆಗೆ ಭೇಟಿಯಾದಕ್ಕಿಂತ ಹೆಚ್ಚಾಗಿ ದೇವರ ಪ್ರತ್ಯಕ್ಷ ಭೇಟಿಯಾಗಲು. ಆಮೆನ್. ಇನ್ನೂ ಅಧಿಕ. ಹಾಲೆಲೂಯ. 1 ಕೊರಿಂಥದವರೆಗೆ ಅಧ್ಯಾಯ 2 ವಾಕ್ಯ 6-10. ನನ್ನ ಮೊದಲ ಭೇಟಿ ಯೇಸು ಕ್ರಿಸ್ತನಲ್ಲಿ. ಆತನ ಕರುಣೆಯಿಂದ, ಹೌದು, ಆತನ ಕೃಪೆಯಿಂದ ಮಾತ್ರ ಇದು ಸಾಧ್ಯವಾಯಿತು. ನನಗೆ ಅದು ನಿಜವಾಗಿಯೂ ಬೇಕಾಗಿರಬಹುದು ರಕ್ಷಣೆ ಹೊಂದಲು. ಅದು ಜೀವಂತ ಯೇಸುವಿನ ದರ್ಶನದೊಂದಿಗೆ ಆರಂಭವಾಯಿತು. ಆತನ ವೈಭವಯುತವಾದ ಬೆಳಕು ನನ್ನಲ್ಲಿ ಪ್ರಕಾಶಿಸುವುದನ್ನು ನೋಡಿದೆನು. ನನ್ನಿಂದ ನಿಯಂತ್ರಿಸಲು ಅಸಾಧ್ಯವಾಯಿತು. ನನ್ನ ಕಣ್ಣೀರು ಮಾತ್ರವಲ್ಲ, ನನ್ನ ಮೂಗಿನಿಂದ ಮತ್ತು ಕಣ್ಣಿನಿಂದ ಇಳಿಯುವ ನೀರನ್ನು, ಅದು ಏಕಕಾಲದಲ್ಲಿ. ಅದು ನನಗೆ ಒಂದು ಅನಿರೀಕ್ಷಿತವಾಗಿತ್ತು. ನಾನು ಆ ದಿನ ನನ್ನ ಕರವಸ್ತ್ರವನ್ನು ತೆಗೆದುಕೊಳ್ಳಲು ಮರೆತಿದ್ದೆ. ನಾನೊಂದು ಪ್ರಾರ್ಥನಾ ಕೂಟಕ್ಕೆ ಹೋಗಿದ್ದೆ ಮತ್ತು ಬಾಗಿಲ ಬಳಿ ಕುಳಿತಿದ್ದೆ. ಯಾಕೆಂದರೆ ಒಂದು ವೇಳೆ ನನಗೆ ಅದು ಮೆಚ್ಚುಗೆ ಆಗದಿದ್ದರೆ ಅಲ್ಲಿಂದ ಓಡಿ ಹೋಗುತ್ತೇನೆಂದು. ಆದರೆ ದೇವರು ತನ್ನ ಕರುಣೆಯಿಂದ ನನಗೆ ಪ್ರತ್ಯಕ್ಷ ಭೇಟಿಯನ್ನು ನೀಡಿದರು. ನಾನು ನನ್ನ ಹೃದಯದಿಂದ ಹೇಳಿದೆ, ದೇವರೇ, ನೀವು ನಿಜವಾಗಿ ಇದ್ದರೆ. ಇಷ್ಟೇ ನಾನು ಹೇಳಿದ್ದು. ಅಲ್ಲಿಯವರೆಗೆ ಒಂದೇ ಒಂದು ದೇವರ ವಾಕ್ಯವನ್ನು ನಾನು ಓದಲಿಲ್ಲ ಬೈಬಲಿನಿಂದ. ಅಲ್ಲದೆ ನನ್ನ 21ನೇ ವಯಸ್ಸಿನವರೆಗೆ ನಾನು ಬೈಬಲನ್ನು ಮುಟ್ಟಲಿಲ್ಲ. ನಾನು ರಕ್ಷಣೆ ಹೊಂದುವವರೆಗೆ ನಾನು ಕ್ರಿಶ್ಚಿಯನ್ ಕುಟುಂಬದಲ್ಲಿ ಹುಟ್ಟಿದರೂ ಬೈಬಲನ್ನು ಮುಟ್ಟಲಿಲ್ಲ ಅಥವಾ ಒಂದೇ ಒಂದು ದೇವರ ವಾಕ್ಯವನ್ನು ಓದಲಿಲ್ಲ. ಆದರೆ ನಾನು ಅಲ್ಲಿ ನಿಂತು ಹೇಳಿದೆ, ದೇವರೇ, ನೀವು ನಿಜವಾಗಿ ಇದ್ದರೆ ನಿಮ್ಮನ್ನೇ ನನಗೆ ಬಹಿರಂಗಪಡಿಸಿರಿ. ನನಗೇನೆ ಅರ್ಥವಾಗುವುದಿಲ್ಲ ಯಾವ ತಿಳುವಳಿಕೆಯಲ್ಲಿ ನಾನು ಅದನ್ನು ಹೇಳಿದ್ದೇನೆಂದು. ದೇವರು ತುಂಬ ಕರುಣಾಭರಿತರು ಮತ್ತು ಆ ಗಳಿಗೆಯಲ್ಲಿ ನಾನು ಯೇಸುವನ್ನು ಅನುಭವಿಸಿದೆನು. ಆ ದಿನದ ಬಳಿಕ ಯಾರೂ ನನಗೆ ಬೋಧಿಸಲಿಲ್ಲ, ಹೇಳಲಿಲ್ಲ ಯೇಸು ನಿಜವಾದ ದೇವರೆಂದು. ಆಮೆನ್. ಹೌದು, ಪವಿತ್ರಾತ್ಮರ ಮುಖಾಂತರ ಯೇಸುವಿನ ಪ್ರತ್ಯಕ್ಷ ಭೇಟಿಯು ಅಂತಹ ಬದಲಾವಣೆಯನ್ನು ನನ್ನಲ್ಲಿ ತಂದಿತ್ತು. ಯಾಕೆಂದರೆ ಅಂತಹ ಘಟನೆಗಳು ನಿಮ್ಮ ಆತ್ಮದಲ್ಲಿ ಜರುಗುತ್ತವೆ ಮತ್ತು ಅದನ್ನು ಎಂದಿಗೂ ಅಳಿಸಿ ಹಾಕಲು ಸಾಧ್ಯವಿಲ್ಲ. ಇವತ್ತು ನಾನು ನನ್ನ ಕಣ್ಣು ಮುಚ್ಚಿದರೆ ಆ ಪ್ರಕಾಶಮಾನವಾದ ಬೆಳಕನ್ನು ನೋಡುತ್ತೇನೆ. ಹಾಲೆಲೂಯ. ಮತ್ತು ನಾನು ಹೇಳಿದೆ, ಯೆಹೋವನ ಅನುಭವವು ನನಗಾದರೆ ಏನಾಗಬಹುದೆಂದು. ಹಾಲೆಲೂಯ. ಆತನು ನಿನ್ನನ್ನು ನಿಜವಾಗಿ ಕಂಡನು, ನಿನ್ನ ಜೊತೆ ನಿಜವಾಗಿ ನಡೆದಾಡಿದ ಪುನರುತ್ಥಾನದ ಯೇಸುವನ್ನು ಕಂಡನು. ಮತ್ತು ಈಗ ಇನ್ನೊಂದೇ ಹಂತ, ಯೇಸುವನ್ನು ಪ್ರತ್ಯಕ್ಷವಾಗಿ ಭೇಟಿಯಾಗುವುದು. ಓ ಹಾಲೆಲೂಯ. ಯೇಸುವೇ ಸ್ತೋತ್ರ. ಪ್ರತಿಯೊಂದು ಭೇಟಿಗಾಗಿ, ಪ್ರಕಟಣೆಗಾಗಿ, ನೀವು ನನಗೆ ಈವರೆಗೆ ನೀಡಿದ ಪ್ರತಿಯೊಂದು ದರ್ಶನಗೋಸ್ಕರ ಸ್ತೋತ್ರ ಯೇಸುವೆ. ಯೇಸುವೆ, ನಾನು ಹೆಚ್ಚಿನದಕ್ಕಾಗಿ ಆಸೆದಿದ್ದೇನೆ. ನಾನು ನಿನ್ನನ್ನು ನೀವು ಇದ್ದ ಹಾಗೆ ನೋಡಲು ಬಯಸುತ್ತೇನೆ. ಹಾಲೆಲೂಯ. ದೇವರ ದರ್ಶನವಾಗುವಾಗ ನಿಮ್ಮ ಆತ್ಮದಲ್ಲಿ ಒಟ್ಟುಗೂಡುವ ವಿಷಯಗಳು ನಿಮ್ಮಲ್ಲಿ 20-30 ವರ್ಷಗಳಲ್ಲಿ ಆಗದ
ಪರಿವರ್ತನೆಯನ್ನು ಆ ಗಳಿಗೆಯಲ್ಲಿ ತರುತ್ತದೆ. ಆಮೇನ್. ಬೈಬಲ್ನಲ್ಲಿ ಹೇಳಿದ ಒಬ್ಬ ಮನುಷ್ಯ ಪೌಲು ಎಂಬವನು. ಅವನು ಯಾರೂ ಅಲ್ಲದವನು, ಯೇಸುವಿನ ಆರಿಸಿಕೊಂಡ ಶಿಷ್ಯರಲ್ಲೂ ಇಲ್ಲದವನು. ಅವನಿಗೆ ಯೇಸುವಿನ ದರ್ಶನವಾಗುವಾಗ ಆತನಲ್ಲಿ ಪವಿತ್ರಾತ್ಮನ ಮುಖಾಂತರ ಪರಿವರ್ತನೆಯಾಯಿತು. ಯೇಸುವು ಅವನ ಆತ್ಮವನ್ನು ಪ್ರವೇಶಿಸಿದ. ಆಮೇನ್, ಹಾಲೆಲೂಯ. ಮತ್ತು ಪೇತ್ರನು ಸಹ ಹೇಳಿದ, ಪೌಲನು ತನ್ನ ಆತ್ಮದಲ್ಲಿ ಪಡೆದುಕೊಂಡ ಪ್ರಕಟಣೆಗಳು ತುಂಬ ಅದ್ಭುತವಾಗಿವೆ ಎಂದು. ಹಾಲೆಲೂಯ. ಯಾರೆಲ್ಲ ನಂಬುತ್ತೀರಿ ಅಂತಹ ಆಯಾಮಗಳಿವೆ ಎಂದು? ಯಾರೆಲ್ಲ ನಂಬುತ್ತೀರಿ ಅಂತಹ ಆಯಾಮಗಳಿವೆ ಎಂದು? ಹಾಲೆಲೂಯ. ನಿಮ್ಮಲ್ಲಿ ಕೆಲವರಿಗೆ ಒಂದೇ ಒಂದು ಯೇಸುವಿನ ಪ್ರತ್ಯಕ್ಷ ಭೇಟಿ ಆಗಲಿಕ್ಕಿಲ್ಲ. ಆದರೆ ಅದರ ಅರ್ಥ ನಿಮಗೆ ಆತನು ಏನನ್ನೂ ಪ್ರಕಟಿಸುವುದಿಲ್ಲವೆಂದು ಅರ್ಥವಲ್ಲ. ಪ್ರತಿಯೊಬ್ಬರಿಗೂ ಯೇಸುವು ತನ್ನ ಯಾವುದಾದರೂ ಒಂದು ಆಯಾಮವನ್ನು ಪ್ರಕಟಿಸುತ್ತಾನೆ. ಹಾಲೆಲೂಯ. ಆತನ ಮಹಿಮೆ, ಆತನ ವೈಭವ, ಆತನ ಶಕ್ತಿ. ಹಾಲೆಲೂಯ. ದೇವರ ವಾಕ್ಯ ಹೇಳುತ್ತದೆ, ನಾವು ಆತನ ದೇಹ, ನಾವೆಲ್ಲರೂ ಒಂದು ದೇಹವಾಗಿ ಕೂಡಿಕೊಂಡು ಬರುವಾಗ ಆತನ ಮಹಿಮೆಯ ಆಳ, ಉದ್ದ, ಅಗಲಗಳನ್ನು, ಎತ್ತರವನ್ನು ಹಾಗೂ ಯೇಸುವಿನ ಪ್ರೀತಿಯನ್ನು ಅಳತೆ ಮಾಡಬಹುದು. ಆಮೇನ್. 1 ಕೊರಿಂಥಿಯರಿಗೆ ಅಧ್ಯಾಯ 2 ವಾಕ್ಯ 6-10. ಆದರೆ ಪರಿಪಕ್ವತೆಯುಳ್ಳವರ ಮಧ್ಯದಲ್ಲಿ ಜ್ಞಾನವನ್ನೇ ಹೇಳುತ್ತೇವೆ. ಅದು ಇಹಲೋಕದ ಜ್ಞಾನವಲ್ಲ, ಗತಿಸಿ ಹೋಗುವ ಇಹಲೋಕಾಧಿಕಾರಿಗಳ ಜ್ಞಾನವೂ ಅಲ್ಲ. ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥವನ್ನು ತಿಳಿಸುವಲ್ಲಿ ದೇವರ ಜ್ಞಾನವನ್ನೇ ಹೇಳುತ್ತೇವೆ. ಅದು ಯಾವುದೆಂದರೆ, ದೇವರು ನಮ್ಮ ಮಹಿಮೆಗಾಗಿ ಲೋಕೋತ್ಪತ್ತಿಗಿಂತ ಮೊದಲೇ ನೇಮಿಸಿ ಮರೆಮಾಡಿದ್ದ ದೇವರ ಜ್ಞಾನದ ಮರ್ಮವೇ ಆಗಿದೆ. ಇದನ್ನು ಇಹಲೋಕಾಧಿಕಾರಿಗಳಲ್ಲಿ ಯಾರೂ ಅರಿತಿರಲಿಲ್ಲ. ಅರಿತಿದ್ದರೆ ಅವರು ಮಹಿಮೆಯುಳ್ಳ ಕರ್ತನನ್ನು ಶಿಲುಬೆಗೆ ಹಾಕಿಸುತ್ತಿರಲಿಲ್ಲ. ಆಮೇನ್. ಆದರೂ ಪ್ರವೀಣರಲ್ಲಿ ಜ್ಞಾನವನ್ನೇ ಹೇಳುತ್ತೇವೆ. ಅದು ಇಹಲೋಕದ ಜ್ಞಾನವಲ್ಲ, ಇಲ್ಲದೆ ಹೋಗುವ ಇಹಲೋಕಾಧಿಕಾರಿಗಳ ಜ್ಞಾನವೂ ಅಲ್ಲ. ಪೌಲನು ಹೇಳುತ್ತಾನೆ, ಯಾವಾಗ ನೀವು ಕ್ರಿಸ್ತನ ಸುಳಿವನ್ನು ವಶಪಡಿಸಿಕೊಳ್ಳುತ್ತೀರಿ. ಕ್ರಿಸ್ತನ ಆಯಾಮ, ಆತನ ಮಹಿಮೆ. ಹೌದು, ಈ ಪ್ರಪಂಚದ್ದು ಯಾವುದೇ ನಿಮ್ಮನ್ನು ವಶಪಡಿಸಿಕೊಳ್ಳುವುದಿಲ್ಲ. ಆದರೆ ನಾವು ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥವನ್ನು ತಿಳಿಸುವಲ್ಲಿ ದೇವರ ಜ್ಞಾನವನ್ನೇ ಹೇಳುತ್ತೇವೆ. ಅದು ಯಾವುದೆಂದರೆ, ದೇವರು ನಮ್ಮ ಮಹಿಮೆಗಾಗಿ ಲೋಕೋತ್ಪತ್ತಿಗಿಂತ ಮೊದಲೇ ನೇಮಿಸಿ ಇದುವರೆಗೆ ಮರೆಮಾಡಿದ ಜ್ಞಾನವೇ. ಯಾರ ಮಹಿಮೆಗಾಗಿ? ನಮ್ಮ ಮಹಿಮೆಗಾಗಿ. ಈ ಲೋಕದ ಯಾವುದೇ ಅಧಿಕಾರಿಗಳು ಅದನ್ನು ಅರಿಯಲಿಲ್ಲ. ಅರಿತಿದ್ದರೆ ಅವರು ಮಹಿಮೆಯುಳ್ಳ ಕರ್ತನನ್ನು ಶಿಲುಬೆಗೆ ಹಾಕಿಸುತ್ತಿರಲಿಲ್ಲ. ಇಲ್ಲಿ ಯೇಸುವನ್ನು ಏನೆಂದು ಉಲ್ಲೇಖಿಸಿದ್ದಾರೆ? ಮಹಿಮೆಯುಳ್ಳ ಪ್ರಭು, ಕರ್ತನು. ಸೈತಾನನ ತತ್ವಗಳು ಯೇಸುವಿನ ಮರಣ ಮತ್ತು ಪುನರುತ್ಥಾನದಲ್ಲಿ ಯಾವುದನ್ನು ಇಟ್ಟಿದ್ದಾರೆಂದು ತಿಳಿದಿದ್ದರೆ ಅದರ ಸ್ವಲ್ಪವೇ ಸುಳಿವು ಅಥವಾ ಕಲ್ಪನೆ ಇರುತ್ತಿದ್ದರೆ ಅವರು ಆತನನ್ನು ಖಂಡಿತವಾಗಿಯೂ ಶಿಲುಬೆಗೆ ಏರಿಸುತ್ತಿರಲಿಲ್ಲ. ಹಾಲೆಲೂಯ. ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ನಾನು ಇದನ್ನು ನಿಮಗೋಸ್ಕರ ಘೋಷಿಸುತ್ತೇನೆ, ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು
ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ನಿಮ್ಮ ಯಾವುದೇ ಕಲ್ಪನೆಗೂ ಮೀರಿದೆ. ದೇವರು ಏನನ್ನು ನಿಮಗೋಸ್ಕರ ಶೇಖರಿಸಿ ಇಟ್ಟಿದ್ದಾರೆಂದು ಸಿದ್ಧ ಮಾಡಿರುವಂಥದ್ದನ್ನು ನೀವು ಕಾಣಲಿಲ್ಲ. ದೇವರು ಸಿದ್ಧ ಮಾಡಿದ್ದು ತುಂಬ ವೈಭವಯುತವಾದ ವಿಷಯವಾಗಿದೆ. ಆಮೇನ್. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಆ ಆತ್ಮನು ಎಲ್ಲ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. ಪೌಲನು ಪವಿತ್ರಾತ್ಮನೊಡನೆ ಸಂಪರ್ಕದಲ್ಲಿದ್ದ ಹಾಗೂ ಪವಿತ್ರಾತ್ಮನು ದೇವರ ಅಗಾಧವಾದ ವಿಷಯಗಳನ್ನು ಪರಿಶೋಧಿಸುವವನು. ಪೌಲನಿಗೆ ಪ್ರಕಟಿಸಿದ ಆಳವಾದ ರಹಸ್ಯಗಳನ್ನು ಯಾವಾಗ ಆತನು ಅದನ್ನು ಸ್ವೀಕರಿಸಿ ಘೋಷಿಸುವಾಗ ಸಭೆಯ ಮೇಲೆ ಅದೇ ಮಹಿಮೆಯು ಇಳಿದು ಬರುತ್ತದೆ. ಯಾವಾಗ ದೇವರ ಸೇವಕನು ನಿಂತು ಅದನ್ನು ಘೋಷಿಸುವಾಗ ಹೊಸ ಆಯಾಮಗಳು, ಹೆಬ್ಬಾಗಿಲುಗಳು ತೆರೆಯುತ್ತವೆ ಎಂದು ಘೋಷಿಸುವಾಗ ಮತ್ತು ನೀವದನ್ನು ಸ್ವೀಕರಿಸುವಾಗ ನೀವು ಆ ಆಯಾಮದೊಳಗೆ ಪ್ರವೇಶಿಸುತ್ತೀರಿ. ಆಮೇನ್. ಇಬ್ರಿಯರಿಗೆ ಅಧ್ಯಾಯ 9 ವಾಕ್ಯ 11. ಕ್ರಿಸ್ತನಾದರೂ ಈಗ ದೊರೆತಿರುವ ಶುಭಗಳ ಮಹಾಯಾಜಕನಾಗಿ ಬಂದು ಮನುಷ್ಯರ ಕೈಯಿಂದ ಕಟ್ಟಲ್ಪಡದಂಥದ್ದು, ಇಹಲೋಕದ ಸೃಷ್ಟಿಗೆ ಸಂಬಂಧಪಡದಂಥದ್ದು, ಶ್ರೇಷ್ಠವಾದುದು, ಬಹು ಪರಿಪೂರ್ಣವಾದುದು ಆಗಿರುವ ಗುಡಾರದಲ್ಲಿ ಸೇವೆ ಮಾಡುವವನಾಗಿದ್ದಾನೆ. ಹಾಲೆಲೂಯ. ನನಗದು ತುಂಬ ಮೆಚ್ಚುಗೆಯಾಯಿತು. ಯೇಸುವು ಮಹಾಯಾಜಕನಾಗಿ ಕೆಟ್ಟ ಸಂಗತಿಗಳನ್ನು ಜರುಗಲೆಂದು ಬರಲಿಲ್ಲ. ಆದರೆ ಬೈಬಲ್ ಹೇಳುತ್ತದೆ, ಯೇಸು ಮಹಾಯಾಜಕನಾಗಿ ಘನವಾಗಿಯೂ ಉತ್ಕೃಷ್ಟವಾದ ಸಂಗತಿಗಳು ಜರುಗಲೆಂದು ಬಂದರು. ಆಮೇನ್. ಆತನು ಯೇಸು ನಿಮ್ಮ ಹೇಳಿಕೆಯ ಮಹಾಯಾಜಕನಾಗಿ ಬಂದಿದ್ದಾನೆ. ಆತನು ಶ್ರೇಷ್ಠವಾದ ಆಮೆನ್ ಆಗಿದ್ದಾನೆ. ಬೈಬಲ್ ಹೇಳ್ತದೆ, ನೀವು ನಂಬಿ ವಿಶ್ವಾಸದಿಂದ ಘೋಷಿಸುವ ಎಲ್ಲ ದೇವರ ವಾಗ್ದಾನಗಳಿಗೆ ಆತನೇ ಶ್ರೇಷ್ಠ ಆಮೆನ್ ಆಗಿದ್ದಾನೆ. ಆಮೆನ್. ಉತ್ಕೃಷ್ಟವಾದ ಸಂಗತಿಗಳು ನಿಮ್ಮ ಜೀವನದಲ್ಲಿ ಜರುಗಲೆಂದು. ಹಾಲೆಲೂಯ. ಉತ್ಕೃಷ್ಟವಾದ ಸಂಗತಿಗಳು ನೀವು ಎಲ್ಲಿಯವರೆಗೆ ಕಾಣದವುಗಳು. ಆಮೆನ್. ಅವುಗಳೊಂದಿಗೆ ನಡೆಯಿರಿ, ಅವುಗಳಲ್ಲಿ ಪಾಲುದಾರರಾಗಿರಿ. ಹಾಲೆಲೂಯ. ದೇವರ ಸಭೆಯು ಒಂದು ಅದ್ಭುತವಾದ ಸ್ಥಳವಾಗಿದೆ. ಯಾಕೋಬನು ಹೇಳಿದ ದೇವರನ್ನು ಪ್ರತ್ಯಕ್ಷವಾಗಿ ಕಂಡ ಸ್ಥಳವನ್ನು ಅವನು ದೇವರ ಮನೆಯೆಂದು ಕರೆದ. ಅಲ್ಲಿ ಒಂದು ಏಣಿಯೂ ಇತ್ತು. ದೇವದೂತರು ಏರಿ ಇಳಿಯುತ್ತಿದ್ದರು. ಹಾಲೆಲೂಯ. ಇದು ನನ್ನನ್ನು ಬೆರಗುಗೊಳಿಸಿತು. ಯಾಕೆಂದರೆ ದೇವದೂತರು ಇಳಿದು ಏರಿ ಹೋಗುತ್ತಿರಲಿಲ್ಲ, ಆದರೆ ಅವರು ಏರಿ ಇಳಿಯುತ್ತಿದ್ದರು. ಹಾಲೆಲೂಯ. ಅದರ ಅರ್ಥವೇನೆಂದರೆ ಆರಾಧಿಸುವ ಸ್ಥಳದಲ್ಲಿ ದೇವದೂತರು ಮೊದಲೇ ಬಂದಿರುತ್ತಾರೆ. ಅವರು ಏರುತ್ತಾರೆ ಮತ್ತು ಇಳಿಯುತ್ತಾರೆ. ಹಾಲೆಲೂಯ. ಅವರು ಇಳಿದು ಏರುವುದಿಲ್ಲ, ಬದಲಿಗೆ ಏರಿ ಇಳಿಯುತ್ತಿದ್ದರು. ಹಾಲೆಲೂಯ. ಆಮೇನ್. ದೇವರ ಮನೆಗೆ ನೀವು ಬರುವ ಮೊದಲೇ ದೇವದೂತರು ಇಲ್ಲಿರುತ್ತಾರೆ. ನಿಮಗೆ ಯಾವ ಮಹತ್ವದ ತಿರುವು ಬೇಕು? ನಾನಿಲ್ಲಿದ್ದೇನೆ ನಿಮಗೆ ಸಹಾಯ ಮಾಡಲು. ನಿಮಗೇನು ಬೇಕೆಂದು ಘೋಷಿಸಿರಿ. ಮಹಾಯಾಜಕನು ಇದ್ದಾನೆ, ಉತ್ಕೃಷ್ಟ ಸಂಗತಿಗಳು ಜರುಗಲೆಂದು. ಆಮೇನ್. ಹಾಲೆಲೂಯ. ಯೇಸುವೆ ಸ್ತೋತ್ರ. ವಂದನೆ, ಮಹಿಮೆ ಯೇಸುವೆ. ಯಾರೆಲ್ಲ ನಿಮ್ಮ ಜೀವನವನ್ನು ಯೇಸುವಿಗೆ ಸಮರ್ಪಿಸಲು ಆಶಿಸುತ್ತೀರಿ, ಅವರು ನನ್ನ ಜೊತೆ ಈ ಪ್ರಾರ್ಥನೆಯನ್ನು ಮಾಡಿರಿ. ಯೇಸುವೆ, ನಾನು ನನ್ನ ಜೀವನವನ್ನು ನಿನಗೆ ಸಮರ್ಪಿಸುತ್ತೇನೆ. ನಾನು ಒಬ್ಬ ಪಾಪಿಯೆಂದು ಅರಿತುಕೊಳ್ಳುತ್ತೇನೆ. ನೀನು ನನಗಾಗಿ ಶಿಲುಬೆಯಲ್ಲಿ ನನ್ನ ಪಾಪಗೋಸ್ಕರ ಮರಣ ಹೊಂದಿದ್ದಕ್ಕೆ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನಿನ್ನ ರಕ್ತದಲ್ಲಿ ನನ್ನ ಪಾಪಗಳಿಗೆ ಕ್ಷಮೆ ಉಂಟು. ನೀನು ನನ್ನ ಪಾಪಗೋಸ್ಕರ ಶಿಲುಬೆಯ ಮರಣವನ್ನು
ಹೊಂದಿದ್ದೀರಿ ಎಂದು ನಾನು ನಂಬುತ್ತೇನೆ. ನಿಮ್ಮ ರಕ್ತದಿಂದ ನನ್ನನ್ನು ಶುದ್ಧೀಕರಿಸಿರಿ, ನನ್ನ ಪಾಪಗಳನ್ನು ಕ್ಷಮಿಸಿರಿ. ನಾನು ಪಾಪವನ್ನು, ಲೋಕವನ್ನು, ಸೈತಾನನನ್ನು ತಿರಸ್ಕರಿಸುತ್ತೇನೆ ಯೇಸುವಿನ ನಾಮದಲ್ಲಿ. ಯೇಸುವೇ, ನನ್ನಲ್ಲಿ ಬನ್ನಿರಿ. ನನ್ನಲ್ಲಿ ನೀವು ಬರಲು ಅಡ್ಡಿ ಮಾಡುವ ಎಲ್ಲ ನನ್ನ ಪಾಪಗಳಿಂದ, ನನ್ನ ವಂಶಾವಳಿಯಿಂದ, ನನ್ನ ಪೂರ್ವಜರಿಂದ, ನನ್ನ ಮೇಲೆ ಅವುಗಳಿಗೆ ಇರುವ ಅಧಿಕಾರದಿಂದ ನನಗೆ ಬಿಡುಗಡೆಯನ್ನು ನೀಡಿರಿ. ನನ್ನ ಪಾಪಗಳನ್ನು ನಿಮ್ಮ ರಕ್ತದಿಂದ ಕ್ಷಮಿಸಿರಿ. ಪವಿತ್ರಾತ್ಮರೇ, ನನ್ನಲ್ಲಿ ಬನ್ನಿರಿ. ಯೇಸುವೇ, ನನ್ನ ಜೀವನದಲ್ಲಿ ಬನ್ನಿರಿ. ಈ ದಿನ ನಾನು ನಿಮ್ಮನ್ನು ನನ್ನ ಜೀವನದಲ್ಲಿ ಬರಲು ಆಹ್ವಾನಿಸುತ್ತೇನೆ ಮತ್ತು ನನ್ನ ಸ್ವಂತ ರಕ್ಷಕನೆಂದು ಸ್ವೀಕರಿಸುತ್ತೇನೆ. ಆಮೆನ್. Every life in this place, we bring them under your blood and lordship, Lord. We thank you for your blood that speaks over them, Lord. A better word, Lord. We thank you for your blood that cleanses them, Lord. Oh, let your blood continue to speak over every life in this place, cancelling every claims that the enemy has over their lives, Lord. Every life we bring under your blood and lordship, Lord. Jesus, continue to draw every heart closer to you. May their hearts, their minds and their understanding be open, Lord, to your word, Lord, to the knowledge of you, Lord, to your truth, Lord. Holy Spirit, continue to minister to every life in this place. Visit them with your presence, Lord, with your glory, Lord. Into your hands we entrust every life. Bless them and keep them, Lord. Guard their hearts and their life. Protect them and keep them as the apple of your eye. Hide them in the shadow of your wings, Lord. Let your peace rule over their hearts and their lives. In Jesus' name, fill them with joy and gladness. May them rejoice in you. Amen. Shalom. Amen. God bless you.